ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ 17ನೇ ಅಧಿಕರಣದೊಳಗ 47ನೇ ಸೂತ್ರ ಸ್ಮರಂತಿ ಚ ಅಂತ. ಪೂರ್ವದಲ್ಲಿ ಪೂರ್ವಪಕ್ಷಿ ಏನು ಹೇಳಿದ್ದ ಅಂತಂದ್ರೆ, ಜೀವನು ಪರಮಾತ್ಮನ ಅಂಶನಾಗಿರುವುದರಿಂದ ಜೀವ ಸಂಸಾರದಲ್ಲಿ ಯಾವ ದುಃಖಗಳನ್ನ ಅನುಭವಿಸ್ತಾ ಇದ್ದಾನೋ ಅವು ಪರಮಾತ್ಮನಿಗೂ ಕೂಡ ಆಗ್ತಾ ಇದ್ದಾವೆ ಅಂತ. ಪರಮಾತ್ಮನು ಕೂಡ ದುಃಖಿ ಆಗ್ತಾನ ಅಂತ ಹೇಳಿ ಹೀಗೆ ಆಕ್ಷೇಪವನ್ನ ಮಾಡಿದ್ದ. ಅದಕ್ಕೆ ಅವರು ನಿರಾಕರಣೆ ಮಾಡ್ಕೊಂಡು ಬಂದರು. ಇಲ್ಲ, ಜೀವನಿಗೆ ಸಂಸಾರ ದುಃಖ ಉಂಟು, ಆದರೆ ಪರಮಾತ್ಮನಿಗೆ ಸಂಸಾರ ದುಃಖ ಇಲ್ಲ. ಯಾಕಂದ್ರೆ ಅವನಿಗೆ ಅಭಿಮಾನ ಅನ್ನುವಂತಹದ್ದಿಲ್ಲ. ಜೀವ ಅವಿದ್ಯಾ ಉಪಾದಿಯಿಂದ ಬುದ್ಧಿ ಮೊದಲಾದವುಗಳಲ್ಲಿ ದೇಹಾದಿಗಳಲ್ಲಿ ಅಭಿಮಾನವುಳ್ಳವನಾಗಿರುವುದರಿಂದ ತತ್ಸಂಬಂಧಿಯಾಗಿರ್ತಕ್ಕಂಥ ಸಂಸಾರ ದುಃಖವನ್ನು ಜೀವ ಅನುಭೋಗ ಮಾಡ್ತಾನ. ಆದ್ರೆ ಪರಮಾತ್ಮ ಅವನಿಗೆ ಯಾವುದರ ಸಂಬಂಧ ಅನ್ನುವಂತಹದ್ದಿಲ್ಲ. ಹೀಗಾಗಿ ಅವನಿಗೆ ದುಃಖ ಇಲ್ಲ ಅಂತೇಳಿ ಹೇಳ್ಕೊಂಡು ಬಂದಿದ್ರು. ಅದಕ್ಕೆ ಇಲ್ಲಿ ವ್ಯಾಸರ ಒಂದು ಸ್ಮೃತಿ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಸ್ಮರಂತಿಚ ಅಂದ್ರೆ ಇಲ್ಲಿ ವ್ಯಾಸಾದಿಗಳು ತಮ್ಮ ಒಂದು ಸ್ಮೃತಿ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಅಂತ ಅವರು ಒಂದು ವಿಚಾರವನ್ನು ಹೇಳ್ತಾರೆ. ಸ್ಮರಂತಿಚ ವ್ಯಾಸಾದಯ ಅಂದ್ರೆ ವ್ಯಾಸ ಮೊದಲಾಗಿರತಕ್ಕಂಥವ್ರು ಸ್ಮರಂತಿ ಅಂದ್ರೆ ಸ್ಮರಣೆಯನ್ನ ಮಾಡ್ತಾರೆ ಅಂತ. ಯಥಾ ಜೈವೇನ ದುಃಖೇನ ನ ಪರಮಾತ್ಮ ದುಃಖಾಯತೆ ಇತಿ ತತ್ರ ಯಃ ಪರಮಾತ್ಮ ಹಿ ಸ ನಿತ್ಯ ನಿರ್ಗುಣಃ ಸ್ಮೃತಃ ನ ಲಿಪ್ಯತೆ ಫಲೈಶ್ಚಾಪಿ ಪದ್ಮಪತ್ರಮಿವಾಂಬಸ. ವ್ಯಾಸಾದಯ ಅಂದ್ರೆ ವ್ಯಾಸ ಮೊದಲಾಗಿರ್ತಕ್ಕಂಥವ್ರು ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಥಾ ಜೈವೇನ ದುಃಖೇನ ನ ಪರಮಾತ್ಮ ದುಃಖಾಯತೆ. ಜೈವೇನಂದ್ರೆ ಜೀವನಾಗಿರ್ತಕ್ಕಂಥವನು ಈ ಸಂಸಾರದಲ್ಲಿ ಯಾವ ದುಃಖಗಳನ್ನ ಅನುಭೋಗ ಮಾಡ್ತಾ ಇದ್ದಾನಲ್ಲ, ಆ ದುಃಖಗಳು ನ ಪರಮಾತ್ಮ ದುಃಖಾಯತೆ, ಪರಮಾತ್ಮ ನ ದುಃಖಾಯತೆ, ಆ ದುಃಖಗಳು ಪರಮಾತ್ಮನಿಗೆ ಆಗುವುದಿಲ್ಲ ಅಂತ. ಇಲ್ಲಿ ಜೀವೇನೋ ಸಂಸಾರ ದುಃಖ ಅನುಭವಿಸ್ತಾನ, ಆದ್ರೆ ಪರಮಾತ್ಮ ಮಾತ್ರ ದುಃಖಿಸುವುದಿಲ್ಲ ಅಂತ. ತತ್ರ ಯಹ ಪರಮಾತ್ಮ ಹಿ ಸ ನಿತ್ಯ ನಿರ್ಗುಣ ಸ್ಮೃತಃ. ಇಲ್ಲಿ ಯಹ ಪರಮಾತ್ಮ ಅಂದ್ರೆ ಯಾವ ಪರಮಾತ್ಮನು ಅಂತ. ಸ ನಿತ್ಯ, ಅವನು ನಿತ್ಯನಾಗಿದ್ದಾನೆ. ನಿತ್ಯ ಅಂದ್ರೆ ಏನು? ಅಭಾವ ಚತುಷ್ಟಯ ರಹಿತತ್ವಂ ನಿತ್ಯತ್ವಂ ಅಂತ ಕರೀತಾರೆ. ಮತ್ತು ನಿರ್ಗುಣ, ಸತ್ವ ರಜ ತಮ ಮೊದಲಾಗಿರ್ತಕ್ಕಂಥ ಗುಣಗಳು ಈ ಪರಮಾತ್ಮನಲ್ಲಿ ಇಲ್ಲ. ಅದಕ್ಕೆ ನಿರ್ಗುಣ ಸ್ಮೃತಃ, ನಿತ್ಯನು ನಿರ್ಗುಣ ಅಂತ ಹೇಳಿ ಈಗ ನಮಗ ಸ್ಮೃತಿಗಳು ಹೇಳ್ತಾ ಇದ್ದಾವೆ. ನ ಲಿಪ್ಯತೆ ಫಲೈಶ್ಚಾಪಿ ಪದ್ಮಪತ್ರ ಮಿವಾಂಬಸ. ಕಮಲದ ಎಲೆ ಅನ್ನುವಂತಹದ್ದು ನೀರೊಳಗಿದ್ರೂ ಕೂಡ ನೀರು ಹೆಂಗ್ ಅದಕ್ಕೆ ಅಂಟುವುದಿಲ್ಲವೋ ಹಾಗೆ ಈ ಕರ್ಮದ ಫಲಗಳು ಪರಮಾತ್ಮನಿಗೆ ಅಂಟುವುದಿಲ್ಲ ಅಂತ. ತಾವರೆ ಎಲೆ ಅಂತಾರ, ಕಮಲದ ಎಲೆ ಅಂತಾರ. ಅವು ನೀರಿನೊಳಗ ಇದ್ರೂ ಕೂಡ ನೀರಿನ ಸೋಂಕು ಅದಕ್ಕಿಲ್ಲ. ನೀರೊಳಗ ಅದಾವ್ ಖರೆ, ಆದ್ರೆ ಒಂದ್ ಹನಿ ಅದನ್ನ ಕಡ್ಯಾಕ್ ತಕ್ಕೊಂಡ್ಬಿಟ್ರೆ ಒಂದ್ ಹನಿನೂ ಕೂಡ ಅದಕ್ಕೆ ನೀರು ಅಂಟಿರುವುದಿಲ್ಲ. ಹಾಗೆ ಅಂತ ಇಲ್ಲಿ ಪರಮಾತ್ಮನಿಗೂ ಕೂಡ ಕರ್ಮದ ಫಲಗಳ ಒಂದು ಸಂಬಂಧ ಅನ್ನುವಂತಹದ್ದು ಐತೇನು ಅಂತಂದ್ರೆ ಇಲ್ಲ. ಅಪರಹ ಕರ್ಮಾತ್ಮ ಯೋ ಅಸೌ ಬಂಧ ಮೋಕ್ಷ ಬಂಧೈ ಸ ಯುಜ್ಯತೆ. ಇನ್ನು ಅಪರಹ ಇನ್ನು ಮತ್ತೊಬ್ಬ ಅಂದ್ರೆ ಯಾರು? ಜೀವ ಅಂತ. ಇಲ್ಲಿ ಅವನು ಕರ್ಮಾತ್ಮನಾಗಿದ್ದಾನೆ. ನಾನು ಕರ್ಮಗಳನ್ನ ಮಾಡಿದ್ದೇನೆ ಅಂತ ತಿಳ್ಕೊಂಡ, ನಾನು ಕರ್ತ ಅಂತ ಹೇಳ್ತಾನೆ. ನಾ ಇಷ್ಟು ಯಜ್ಞ ಮಾಡೀನಿ, ಇಷ್ಟು ಯಾಗ ಮಾಡೀನಿ,
ಇಷ್ಟೆಲ್ಲ ದಾನ ಮಾಡೀನಿ, ಇಷ್ಟೆಲ್ಲ ಕರ್ಮ ಮಾಡಿದವನು ನಾನು ಅಂತ ತಿಳ್ಕೊಂಡ ಇವನಿಗೆ ಕರ್ಮಾತ್ಮ ಅಂತ ಕರೀತಾರೆ. ಅಂದ್ರೆ ಜೀವ ಅಂತ. ಜೀವ ಕರ್ಮಗಳನ್ನ ಮಾಡಿರುವುದರಿಂದ ಅಸೌ ಬಂಧ ಮೋಕ್ಷ ಬಂಧೈ ಸಯುಜ್ಯತೆ, ಅವನು ಬಂಧ ಮತ್ತು ಮೋಕ್ಷಗಳಿಂದ ಕೂಡ್ಕೊಂಡಿದ್ದಾನ ಅಂತ. ಜೀವನಿಗನೇ ಬಂಧ ಅದ, ಜೀವನಿಗನೇ ಮೋಕ್ಷ ಅದ. ಅವನು ಮಾಡಿರ್ತಕ್ಕಂಥ ಕರ್ಮಗಳನ್ನು ನಾವು ಕಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಜ್ಞಾನವನ್ನ ಮಾಡ್ಕೊಳ್ಬೇಕು. ಜ್ಞಾನಾಗ್ನಿ ಸರ್ವಕರ್ಮಾಣಿ. ಜ್ಞಾನ ಆಯ್ತು ಅಂತಂದ್ರೆ ಎಲ್ಲಾ ಕರ್ಮಗಳು ಭಸ್ಮಾಗಿ ಹೋಗ್ತಾವ. ಯಾಕೆ ಜೀವನ ಜನ್ಮ ಕಾರಣ ಏನು ಅಂತಂದ್ರೆ ಅವ್ನು ಮಾಡಿದಂತ ಕರ್ಮ. ಕರ್ಮದ ಫಲ ಅನುಭವಿಸ್ಲಿಕ್ಕೇನೆ ಈ ಲೋಕದಲ್ಲಿ ಹುಟ್ಟಿ ಬರ್ತಾನ. ಈಗ ಬೀಜ ಇತ್ತಂದ್ರೆ ಅದು ಮೊಳಕೆ ಒಡೆದು ದೊಡ್ಡ ಮರ ಆಗ್ತದೆ. ಇವಾಗ ಆ ಬೀಜನೇ ಸುಟ್ಟು ಹೋಗ್ಬಿಡ್ತು ಅಂತಂದ್ರೆ ಅದು ಮೊಳಕೆನೂ ಬರಂಗಿಲ್ಲ, ಮರನೂ ಆಗಂಗಿಲ್ಲ. ಹಂಗ ಜೀವನ ಜನ್ಮಗಳಿಗೆ ಕಾರಣ ಯಾವುದು ಅಂದ್ರೆ ಕರ್ಮ. ಜ್ಞಾನ ಅನ್ನುವಂತ ಅಗ್ನಿ ಆ ಕರ್ಮ ಸುಟ್ಟು ಹಾಕಿಬಿಡ್ತು ಅಂತಂದ್ರೆ ಅವನಿಗೆ ಜನ್ಮವೇ ಇಲ್ಲ ಅಂತ, ಜೀವನಿಗೆ ಜನ್ಮವೇ ಇಲ್ಲ. ಅದಕ್ಕೆ ಇಲ್ಲಿ ಬಂಧ ಮತ್ತು ಮೋಕ್ಷಗಳು ಇವು ಜೀವನಿಗೆ ಹೇಳಿದ್ದಾರೆ ಹೊರತು ಇದು ಪರಮಾತ್ಮನಿಗೆ ಇಲ್ಲ ಅಂತ. ಸ ಸಪ್ತದಶಕೇನಾಪಿ ರಾಶಿನ ಯುಜ್ಯತೆ ಪುನಃ. ಪುನಃ ಅಂತಂದ್ರೆ ಮತ್ತೆ ಅಂತ. ಈ ದೇಹ ಬಿಟ್ಟ ನಂತರದಲ್ಲಿ ಸಪ್ತದಶಕ ಅಂದ್ರೆ 17 ಏನದಾವ ಅಂತಂದ್ರೆ ಇವು ಸಪ್ತದಶಕೇನಾಪಿ ರಾಶಿನ ಯುಜ್ಯತೆ. ಈ 17 ಅವಯುಳ್ಳಂತ ರಾಶಿಗಳು ಅಂತ. ಅಂದ್ರೆ ಇಲ್ಲಿ ಲಿಂಗ ಶರೀರದ ವಿಚಾರವನ್ನ ಹೇಳ್ತಾ ಇದ್ದಾರೆ. ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮ, ಪಂಚಪ್ರಾಣ 15 ಆಯ್ತು. ಮನಸ್ಸು ಬುದ್ಧಿ ಕೂಡ 17. ಈ 17 ತತ್ವಗಳಿಂದ ಕೂಡಿಕೊಂಡಿದ್ದೇ ಲಿಂಗ ಶರೀರ ಅಂತ. ಈ ಲಿಂಗ ಶರೀರದಿಂದ ಅವನು ಪುನಃ ಕೂಡಿಕೊಳ್ತಾ ಇದ್ದಾನ ಅಂತ. ಈ ಸ್ಥೂಲ ಶರೀರ ಅಂತೂ ಇಲ್ಲೇ ಬೀಳ್ತದ. ಆದ್ರೆ ಇಲ್ಲಿ ನಮ್ಮ ಯಾರು ಇಲ್ಲೇನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ 5 ಇಂದ್ರಿಯಗಳು 10, ಅಂತಃಕರಣ 1, ಶರೀರ 1, ಆಮೇಲೆ ವಿಷಯಗಳು 5, ಹಿಂಗ್ 17. ಭಾಮತಿ ವ್ಯಾಖ್ಯಾನದೊಳಗೆ ಶರೀರ ಸ್ಥೂಲ ಶರೀರವನ್ನು ಸೇರಿಸ್ಕೊಂಡಾರ ಅವ್ರು. ಆದ್ರೆ ಇನ್ನೊಬ್ರು ನ್ಯಾಯ ನಿರ್ಣಯ ವ್ಯಾಖ್ಯಾನದೊಳಗ ಅವ್ರು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನಸ್ಸು, ಬುದ್ಧಿ ಈ 17 ತತ್ವಾತ್ಮಕವಾಗಿರ್ತಕ್ಕಂಥ ಸೂಕ್ಷ್ಮ ಮಾತ್ರ ಗ್ರಹಣ ಮಾಡಿದ್ದಾರೆ. ಅದೇನೇ ಇಲ್ಲಿ ಒಟ್ಟು ಸಪ್ತದಶಕ ಅನ್ನೋದ್ರಿಂದ 17 ತತ್ವಗಳಿಂದ ಕೂಡಿಕೊಂಡಿರ್ತಕ್ಕಂಥ ಈ ಒಂದು ಶರೀರಗಳಿಂದ ಸಂಬಂಧನಾಗ್ತಾ ಇದ್ದಾನೆ ಅಂತ. ಯಾರು? ಈ ಜೀವನಾಗಿರ್ತಕ್ಕಂಥವನು. ಜೀವನಿಗೆ 17 ತತ್ವಾತ್ಮಕವಾದ ಶರೀರ ಅನ್ನುವಂತಹದ್ದು ಅವನು ಅದರಿಂದ ಯುಕ್ತನಾಗಿದ್ದಾನೆ, ಅದರಿಂದ ಕೂಡಿಕೊಂಡಿದ್ದಾನೆ. ಚ ಶಬ್ದಾತ್ ಸಮಾಮನಂತಿ ಇತಿ ವಾಕ್ಯ ಶೇಷ. ಇಲ್ಲಿ ಚ ಅನ್ನುವಂತ ಶಬ್ದ ಬಂತಲ್ಲ, ಅದರಿಂದ ನಮಗ ಇಲ್ಲೇನ್ ಅರ್ಥ ಹೊಳಿತದ ಅಂತಂದ್ರ ಅವನು ಅಧ್ಯಯನವನ್ನ ಮಾಡ್ತಾನೆ ಇರ್ತಾನೆ ಅಂತ. ಸಮಾಮನಂತಿ ಅಂದ್ರ ಅಧ್ಯಯನವನ್ನ ಮಾಡ್ತಾ ಇರ್ತಾನೆ. ಯಾಕ ತನಗ ಬಂದಿರತಕ್ಕಂತ ಬಂಧನವನ್ನ ಕಳೆದುಕೊಳ್ಳುವುದಕ್ಕೋಸ್ಕರವಾಗಿ, ಅವನು ಜ್ಞಾನ ಪ್ರಾಪ್ತಿಗೋಸ್ಕರವಾಗಿ ಅಧ್ಯಯನವನ್ನ ಮಾಡ್ತಾ ಇದ್ದಾನೆ. ಅಧ್ಯಯನ ಮಾಡೋರು ಯಾರು? ಜೀವನಲ್ರಿ. ಅಧ್ಯಯನ ಜೀವನಿಗೆ ಹೇಳ್ತೀವಿ ಹೊರತು ಪರಮಾತ್ಮನಿಗೆ ಹೇಳಂಗಿಲ್ಲ ನಾವು. ಅದಕ್ಕೆ ಸಮಾಮನಂತಿ ಅಂತ ಹೇಳಿದ್ರು. ತಯೋರನ್ಯ ಪಿಪ್ಪಲಂ ಸ್ವಾದ್ಯತ್ತಿ ಅನಸ್ನನ್ ಅನ್ಯ ಅಭಿಚಾಕಸೀತಿ. ಶ್ವೇತಾಶ್ವರೋಪನಿಷತ್ತಿನ ಮತ್ತು ಮುಂಡಕೋಪನಿಷತ್ತಿನಲ್ಲಿ ಈ ಮಂತ್ರ ಬರ್ತದೆ. ಈಗ ಒಂದು ವೃಕ್ಷದ ಮೇಲೆ 2 ಪಕ್ಷಿಗಳ ಕುಂತಾವ್. ಒಂದು ಪಕ್ಷಿ ಸುಮ್ಮನೆ ಕುಂತದ, ಒಂದು ಪಕ್ಷಿ ಹಣ್ಣನ್ನ ತಿಂತಾ ಇದೆ. ಆ ದೃಷ್ಟಾಂತವನ್ನ ಕೊಟ್ಟು ನಮಗಲ್ಲಿ ಉಪನಿಷತ್ ಅನ್ನುವಂತಹದ್ದು ಹೇಳ್ತದಲ್ಲಿ ದ್ವಾಸು ವರ್ಣ ಸಯುಜಾಸಕಾಯ ಸಮಾನು ವೃಕ್ಷಂ ಪರಿಶಸ್ಸುಚಾತೆ ತಯೋರನ್ಯ ಪಿಪ್ಪಲಂ ಸ್ವಾದಿ ಅತ್ತಿ ಅನಸ್ನನ್ ಅನ್ಯ ಅಭಿಚಾಕಸೀತಿ ಅಂತ ಅದು ಪೂರ್ಣ ಮಂತ್ರ. ಇಲ್ಲಿ ಜೀವ ಮತ್ತು ಈಶ್ವರ ಅನ್ನುವಂತ 2 ಪಕ್ಷಿಗಳು ಈ ಶರೀರ ಅನ್ನುವಂತ ವೃಕ್ಷವನ್ನ ಏರ್ಯಾವ. ಇದರೊಳಗ ಈಶ್ವರ ಪಕ್ಷಿ ಅವನು ಸಾಕ್ಷಿಯಾಗಿ ಸುಮ್ಮನೆ ಅದಾನ, ಅವನು ನೋಡ್ತಾ ಇದ್ದಾನಷ್ಟೇ. ಜೀವ ಪಕ್ಷಿ ಏನ್ ಮಾಡ್ತಾ ಇದ್ದಾನ? ಆ ಕರ್ಮ ಫಲಗಳನ್ನ ಅವ ಹಣ್ಣಿಲ್ಲಿ ಒಂದ್ ಪಕ್ಷಿ ಹಣ್ಣು ತಿಂತದಂದ್ರೆ ಏನು? ಜೀವ ಪಕ್ಷಿ ಕರ್ಮ ಫಲಗಳನ್ನ ಅನುಭೋಗ ಮಾಡ್ತದ ಅಂತ.
ಮತ್ತೆ ಅಲ್ಲಿ ಎರಡು ಹೇಳಿದ್ರಲ್ರಿ ಇವಾಗ, ಒಂದು ಈಶ್ವರ ಪಕ್ಷಿ ಒಂದು ಜೀವ ಪಕ್ಷಿ ಅಂತೇಳಿ. ತಯೋರನ್ಯ ಪಿಪ್ಪಲಂ ಸ್ವಾದ್ಯತ್ತಿ. ತಯೋರನ್ಯ ಅಂದ್ರೆ ಅವೆರಡರಲ್ಲಿ ಒಂದು ಅಂತ, ಅಂದ್ರೆ ಇಲ್ಲಿ ಜೀವ ಪಕ್ಷಿ ಅಂತ. ಪಿಪ್ಪಲ ಅನ್ನುವಂತ ಹಣ್ಣನ್ನ ಒಂದು ತಿಂತಾ ಇದೆ. ಅನ್ಯ ಅನಸ್ನನ್, ಅದು ತಿನ್ಲಾರದೆ ಅವಿಚಾಕಶೀತಿ, ನೋಡ್ತಾ ಇದೆ ಅಂತ ಸುಮ್ಮನೆ. ಈಶ್ವರ ಪಕ್ಷಿ ನೋಡ್ತಾ ಇದೆ, ಅದು ಕರ್ಮ ಫಲ ಸಂಬಂಧ ಇಲ್ಲ, ಕರ್ಮದ ಫಲವನ್ನ ಈಶ್ವರ ಪಕ್ಷಿ ಅನುಭವಿಸುವುದಿಲ್ಲ ಅಂತೇಳಿ ಅಲ್ಲಿ ಎರಡು ಹೇಳ್ಯಾರಲ್ಲ. ಮತ್ತೆ ಒಂದು ಕರ್ಮದ ಫಲ ಅನುಭವಿಸೋನು ಜೀವ, ಅವನು ಈಶ್ವರನಿಗೆ ಕರ್ಮದ ಫಲ ಇಲ್ಲ, ಅವನಿಗೆ ಏನು ಇಲ್ಲ, ಅವನು ಸಾಕ್ಷಿಯಾಗಿ ನೋಡ್ತಾ ಇರ್ತಾನಂತಷ್ಟೇ. ಏಕಸ್ತತಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕ ದುಃಖೇನ ಬಾಹ್ಯ. ಮತ್ ಕಠೋಪನಿಷತ್ನಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಏಕಸ್ತತಾ ಸರ್ವಭೂತಾಂತರಾತ್ಮ, ಹಾಗೆ ಎಲ್ಲಾ ಭೂತಗಳಿಗೂ ಅಂತರಾತ್ಮನಾಗಿರ್ತಕ್ಕಂಥವನು ಯಾರು? ಪರಮಾತ್ಮ ಅಂತ. ಆ ಒಬ್ಬ ಪರಮಾತ್ಮನ ಏನದಾನಂತಂದ್ರೆ ಏಕಸ್ತತ, ಏಕ ಅಂದ್ರೆ ಅವನೊಬ್ಬನೇ. ಸರ್ವಭೂತಾಂತರಾತ್ಮ, ಸರ್ವಭೂತಗಳ ಅಂತರಾತ್ಮನಾಗಿದ್ದುಕೊಂಡು ಲೋಕ ಬಾಹ್ಯ ಲೋಕ ದುಃಖೇನ ನ ಲಿಪ್ಯತೆ, ಹೊರಗಿನ ಈ ಲೋಕ ದುಃಖದಿಂದ ಅವನು ಕೂಡಿಕೊಳ್ತಾನೇನು, ಸಂಬಂಧಗಳವನಾಗ್ತಾನೇನು ಅಂತಂದ್ರೆ ಇಲ್ಲ. ಸರ್ವಭೂತ ಅಂತರಾತ್ಮನಾಗಿರ್ತಕ್ಕಂಥ ಯಾವ ಪರಮಾತ್ಮದಾನಲ್ಲ, ಅವನು ಲೋಕ ದುಃಖದಿಂದ ಅವನು ಕೂಡಿಕೊಳ್ಳುವುದಿಲ್ಲ, ಲಿಪ್ತನಾಗುವುದಿಲ್ಲ ಅಂತ. ಯಾಕಂದ್ರೆ ಅವನು ಹೊರಗದಾನಂತ, ಅವನು ಇದಕ್ಕೆ ಸಂಬಂಧನಾಗಿಲ್ಲ. ಅವನು ಶರೀರಾದಿಗಳಿಗೆ ಸಂಬಂಧ ಅದಾನೇನು ಅಂತಂದ್ರೆ ಇಲ್ಲ. ಅವನು ಈ ಕರ್ಮಾದಿ ಶರೀರಾದಿಗಳಿಗಾಗ್ಲಿ ಅಥವಾ ಯಾವುದಕ್ಕೂ ಸಂಬಂಧ ಇಲ್ಲದೆ ಸಾಕ್ಷಿ ರೂಪದಿಂದ ಅವನು ಇದ್ದಾನೆ ಅಂತ ಹೇಳಿ ಹೀಗೆ ಕಠೋಪನಿಷತ್ನಲ್ಲಿ ಕೂಡ ಹೇಳ್ಕೊಂಡು ಬಂದರು. ಹೀಗೆ ಶ್ರುತಿ ಸ್ಮೃತಿ ಪ್ರಮಾಣವನ್ನ ಕೊಟ್ಟು ಹೇಳಿ ಈಗ ಮತ್ತೆ 48ನೇ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಅನುಜ್ಞಾ ಪರಿಹಾರವು ದೇಹ ಸಂಬಂಧ ಜ್ಯೋತಿರಾದಿವತ್. ಇಲ್ಲಿ ಅನುಜ್ಞಾ ಮತ್ತು ಪರಿಹಾರಗಳು ದೇಹ ಸಂಬಂಧ ಜ್ಯೋತಿರಾದಿವತ್ ಅಂದ್ರೆ ಇಲ್ಲಿ ಈ ವಾಕ್ಯದೊಳಗ ಜ್ಯೋತಿರಾದಿಗಳಂತೆ ಈ ಅನುಜ್ಞಾ ಪರಿಹಾರಗಳು ದೇಹ ಸಂಬಂಧ ಉಳ್ಳವನಿಗೆ ಹೇಳ್ತಾರೆ ಹೊರತು ಇನ್ನ ಬೇರೆದವನಿಗೆ ಹೇಳಂಗಿಲ್ಲ ಅಂತ. ಇಲ್ಲಿ ಪೂರ್ವಪಕ್ಷಿ ಆಕ್ಷೇಪವನ್ನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಆತ್ಮ ಒಂದೇ ಆದ ಬಳಿಕ ಅನುಜ್ಞಾ ಪರಿಹಾರ ಅಂದ್ರೆ ವಿಧಿ ನಿಷೇಧಗಳು ಅಂತ. ವಿಧಿ ನಿಷೇಧಗಳು ಮತ್ತೆ ಆತ್ಮ ಒಂದೇ ಅಂತ ಹೇಳ್ತೀರಿ ನೀವು, ಮತ್ತೆ ಈ ಒಬ್ಬನೇ ಆತ್ಮ ಆದ ಮೇಲೆ ವಿಧಿ ನಿಷೇಧ ಯಾರಿಗೂ? ಮತ್ತೆ ಒಬ್ಬನೇ ಪರಮಾತ್ಮನೇ ಆದ್ಮೇಲೆ ಪರಮಾತ್ಮನಿಗೆ ವಿಧಿ ನಿಷೇಧ ಹೇಳಕ್ ಬರ್ತೈತೇನ್ರಿ ಇಲ್ಲಿ? ಇಲ್ವಲ್ಲ ಅಂತ ಇಲ್ಲಿ ಆಕ್ಷೇಪ ಒಂದು. ಅದಕ್ಕೆ ಮೊದಲು ಆಕ್ಷೇಪ ಮಾಡ್ತಾ ಇದ್ದಾನೆ ಇಲ್ಲಿ. ಅತ್ರಾಹ ಯದಿ ತರ್ಹಿ ಏಕ ಏವ ಸರ್ವಭೂತೇಷು ಸರ್ವೇಷಾಂ ಭೂತಾನಾಂ ಅಂತರಾತ್ಮ ಸ್ಯಾತ್. ಯದಿ ತರ್ಹಿ ಒಂದು ವೇಳೆ ಅಂತ, ಏಕ ಏವ ಸರ್ವೇಷಾಂ ಭೂತಾನಾಂ ಅಂತರಾತ್ಮ, ಸರ್ವಭೂತಗಳ ಅಂತರಾತ್ಮನಾಗಿರ್ತಕ್ಕಂಥ ಒಬ್ಬನೇ ಪರಮಾತ್ಮ ಅಂತಾದರೆ ಅನುಜ್ಞಾ ಪರಿಹಾರವು ಕಥಂ ಶಾತಾಂ ಲೌಕಿಕವು ವೈದಿಕವು ಚ. ಇಲ್ಲಿ ಲೌಕಿಕ ಮತ್ತು ವೈದಿಕವಾಗಿರತಕ್ಕಂಥ ಈ ಅನುಜ್ಞಾ ಪರಿಹಾರಗಳು, ಅನುಜ್ಞಾ ಅಂದ್ರೆ ವಿಧಿ, ಪರಿಹಾರ ಅಂದ್ರೆ ನಿಷೇಧ. ಕೆಲವು ವೇದಗಳು ಇದನ್ನ ಮಾಡುವಂತ ವಿಧಿಸ್ತಾ ಇದ್ದಾವ, ಇನ್ನು ಕೆಲವು ಇದನ್ನ ಮಾಡಬೇಡ ಅಂತ ಕೆಲವು ನಿಷೇಧ ಮಾಡ್ತಾ ಇದ್ದಾವ. ಈಗ ಶ್ರುತಿಗಳು ವಿಧಿ ನಿಷೇಧಗಳದಾವ. ಮತ್ತೆ ಇರುವವನು ಎಲ್ಲಾ ಭೂತಗಳ ಅಂತರಾತ್ಮನಾಗಿರ್ತಕ್ಕಂಥ ಒಬ್ಬನೇ ಪರಮಾತ್ಮ ಅಂತ ಹೇಳಿದಾದ್ರೆ ಮತ್ತೆ ಈ ವಿಧಿ ನಿಷೇಧಗಳು ಲೌಕಿಕವಾಗಿರ್ತಕ್ಕಂಥ ವೈದಿಕವಾಗಿರ್ತಕ್ಕಂಥ ಈ ವಿಧಿ ನಿಷೇಧಗಳದಾವಲ್ಲ, ಕಥಂ ಶಾತ್, ಇವು ಹೇಗೆ ಒಂದುಗಡೆ ಆಗ್ತಾ ಇದ್ದಾವೆ ಅಂತ ಇಲ್ಲಿ ಒಂದು ಆಕ್ಷೇಪ, ಪೂರ್ವಪಕ್ಷಿ ಆಕ್ಷೇಪವನ್ನ ಮಾಡ್ತಾ ಇದ್ದಾನೆ ಇಲ್ಲಿ. ಅದಕ್ಕ ನನುಚ, ಈಗ ಅವನನ್ನ ಕುರಿತು ಇಲ್ಲಿ ಹೀಗೂ ಹೇಳ್ತಾರೆ ಸಿದ್ಧಾಂತಿಗಳು, ಹಿಂಗಂತ ಇದ್ದಾರ. ಅಂಶೋ ಜೀವ ಈಶ್ವರಸ್ಯ ಇತ್ಯುಕ್ತಂ ತದ್ ಭೇದಾಶ್ಚ ಅನುಜ್ಞಾ ಪರಿಹಾರೋ ತದಾಶ್ರಯೋ
ಅವ್ಯತಿಕೀರ್ಣೌ ಉಪಪದ್ಯತೆ ಅಂಥೇಳಿ ಇಲ್ಲಿ ಸಿದ್ಧಾಂತಿಗಳು ಹೇಳಿದರು. ಏನಂತಂದ್ರೆ ಇಲ್ಲಿ ಜೀವನಾಗಿರ್ತಕ್ಕಂಥವನು ಈಶ್ವರನ ಅಂಶನೇ ಅದಾನಲ್ಲ. ಅದಕ್ಕಂದ್ರೆ ಅವ್ರು ನನುಚ ಅಂಶೋ ಜೀವ ಈಶ್ವರಸ್ಯ ಜೀವ ಅಂಶ ಅಂತ. ಇಲ್ಲಿ ಜೀವನಾಗಿರ್ತಕ್ಕಂಥವನು ಈಶ್ವರನ ಅಂಶ ಅಂತ. ಈಶ್ವರನ ಅಂಶ, ಈಶ್ವರ ಅಂಶೀಯದಾನ, ಜೀವ ಅಂಶದಾನ. ಹೇಗೆ ಅಂತಂದ್ರೆ ಬೆಂಕಿಯ ಕಿಡಿಗಳಿದ್ದಂಗ. ಬೆಂಕಿಯಿಂದ ಹೆಂಗ್ ಕಿಡಿಗಳು ಉದ್ಭವ ಆಗ್ತಾವಲ್ಲ, ಅಲ್ಲಿ ಬೆಂಕಿ ಅನ್ನುವಂಥದ್ದು ಅಂಶಿ, ಕಿಡಿಗಳನ್ನುವಂಥವು ಅಂಶಗಳು ಅಂತ. ಹಂಗ ಇಲ್ಲಿ ಈಶ್ವರ ಅಂಶೀಯದಾನ, ಜೀವ ಅಂಶನಾಗಿದ್ದಾನೆ ಅಂತ ಇತ್ಯುಕ್ತಂ. ಇದನ್ನ ಮುಂದೆ ಹೇಳ್ಕೊಂಡ್ ಬಂದಿದ್ದೇವಲ್ಲ ನಾವು. ತದ್ ಭೇದಾಶ್ಚ ಅನುಜ್ಞಾ ಪರಿಹಾರೌ ತದಾಶ್ರಯೌ ಅವ್ಯತಿಕೀರ್ಣ ಉಪಪದ್ಯತೆ. ಅದಕ್ಕ ಇಲ್ಲಿ ಅವರು ಬೇರೆ ಬೇರೆನೇ ಅದಾರ. ಜೀವ ಮತ್ತು ಈಶ್ವರ ಅಂಶಿ ಅಂತ ಹೇಳಿದೇವಲ್ಲ, ಇಲ್ಲಿ ಜೀವನೇ ಬೇರೆ ಅದಾನ, ಈಶ್ವರನೇ ಬೇರೆ ಅದಾನ. ಈಗ ಅವನನ್ನು ಆಶ್ರಯಿಸಿಕೊಂಡಿರ್ತಕ್ಕಂತ ಒಂದು ವಿಧಿ ನಿಷೇಧಗಳು ಏನದಾವಲ್ಲ, ಅವು ಒಂದ್ರಲ್ಲೊಂದು ಅವು ಬೆರೆಯುವುದೇ ಇಲ್ಲ. ಅಲ್ಲಿ ಜೀವನಲ್ಲಿ ಹೊಂದ್ಕೊಳ್ತಾ ಇದ್ದಾವ ಅಂತ. ಇಲ್ಲಿ ಏನ್ ಆಕ್ಷೇಪ ಮಾಡ್ತಾ ಇದ್ದಿ ಅಂತ ಕೇಳ್ತಾ ಇದ್ದಾರೆ ಅವ್ರು. ಕಿಮತ್ರ ಚೋದ್ಯತೆ ಐತಿ. ಇಲ್ಲಿ ಆಕ್ಷೇಪ ಮಾಡುವಂತಹದ್ದು ಏನದಿಲ್ಲಿ? ಜೀವನಿಗೆ ವಿಧಿ ನಿಷೇಧಗಳದಾವು. ಜೀವನನ ಕುರಿತು ನೋಡಪ್ಪ ಹಿಂಗ್ ಮಾಡು ಅಂತ ಹೇಳಿ ವೇದಗಳು ವಿಧಿಯನ್ನು ವಿಧಿಸ್ತಾ ಇದೆ. ಇದನ್ನ ಮಾಡಬೇಡ ಅಂತ ಹೇಳಿ ನಿಷೇಧವನ್ನು, ಪರಿಹಾರವನ್ನು ಹೇಳ್ತಾ ಇದ್ದಾರೆ. ಅನುಜ್ಞಾ ಪರಿಹಾರ. ಅನುಜ್ಞಾ ಅಂದ್ರೆ ಇಂತಹದ್ದು ಹಿಂಗ್ ಮಾಡು ಅಂತ ಹೇಳುದು. ಆಜ್ಞೆ ಅಂತಾರಲ್ಲ ಇದನ್ನ. ಅನುಜ್ಞಾ ಅಂದ್ರೆ ವಿಧಿ, ಮತ್ತು ಪರಿಹಾರ ಅಂತಂದ್ರೆ ನಿಷೇಧ. ಇದು ಮಾಡಬೇಡ ಅಂತ ಹೇಳುದು. ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾರೆ ಮುಂದೆ ಇವಾಗ. ಆದ್ದರಿಂದ ಹಿಂಗ ಇಲ್ಲಿ ಅವರು ಬೇರೆ ಬೇರೆ ಅಂತ ಆಗ್ಬಿಟ್ಟತಿ ಇವಾಗ. ಜೀವ ಬೇರೆ, ಈಶ್ವರ ಬೇರೆ ಅನ್ನೋದನ್ನು ನಾವು ಈಗಾಗಲೇ ಹೇಳಿಬಿಟ್ಟಿದ್ದೀವಿ. ಅವ್ಯತಿಕೀರ್ಣ ಉಪಪದ್ಯತೆ ಅಂದ್ರೆ ಈ ಪ್ರಕಾರವಾಗಿ ಅವರು ಬೇರೆ ಬೇರೆ ಆಗಿರುವುದರಿಂದ ಜೀವ ಮತ್ತು ಈ ಈಶ್ವರರಲ್ಲಿ ಒಂದು ಅಂದ್ರೆ, ಯಾಕಂದ್ರೆ ಒಂದ್ರೊಳಗೊಂದು ಬೆರೆಯದೇ ಹೊಂದಿಕೊಳ್ತಾ ಇದ್ದಾವಂತ. ಇಲ್ಲಿ ಜೀವನಿಗೆ ವಿಧಿ ನಿಷೇಧಗಳ ಸಂಬಂಧ ಅದ, ಈಶ್ವರನಿಗೆ ಇಲ್ಲ. ಆದ್ದರಿಂದ ನೀ ಹೇಳುವುದರಲ್ಲಿ ಯಾವುದೇ ದೋಷ ಅನ್ನುವಂತಹದ್ದಿಲ್ಲ ಅಂತ ಇಷ್ಟ ಅಭಿಪ್ರಾಯವಾಗ. ಅದರ ಅಭಿಪ್ರಾಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಅವರು. ತದ್ ಭೇದಾಶ್ಚ ಅನುಜ್ಞಾ ಪರಿಹಾರದಾಶ್ರಯೋ ಅವ್ಯತಿಕೀರ್ಣ ಉಪದ್ಯತೆ ಕಿಮತ್ರ ಚೋದ್ಯತೆ ಇತಿ ಉಚ್ಯತೆ ನೈತದೇವಂ. ಅವಾಗ ಅವನು ಮತ್ತೆ ಪೂರ್ವ ಪಕ್ಷಿ ಮತ್ತೆ ಹೇಳ್ತಾ ಇದ್ದಾನೆ, ಅನಂಶತ್ವಮಪಿ ಜೀವಸ್ಯ ಅಭೇದವಾದಿನ್ಯಃ ಶ್ರುತಯಃ ಪ್ರತಿಪಾದಯಂತಿ. ಅಲ್ಲಿ ಮತ್ತೇನು ಆಕ್ಷೇಪ ಮಾಡಿದನ ಅಂತಂದ್ರೆ, ನೋಡಪ್ಪ ನೀ ಹೇಳುದೀಗಲ್ಲ, ಇಲ್ಲಿ ಅಭೇದವನ್ನ ಹೇಳ್ತಕ್ಕಂತ ಶ್ರುತಿಗಳು, ಈ ಕೆಲವು ಶ್ರುತಿಗಳು ಏನದಾವು ಅಂತಂದ್ರೆ ಜೀವನಿಗೆ ಅಭೇದವನ್ನ ಹೇಳ್ತಾ ಇದ್ದಾವೆ. ಅನಂಶತ್ವಮಪಿ ಜೀವಸ್ಯ. ಅನಂಶತ್ವ ಅಂದ್ರೆ ಏನು? ಜೀವನು ಪರಮಾತ್ಮನ ಅಂಶ ಅಲ್ಲ ಅಂತ. ನೀವು ಇಲ್ಲಿವರೆಗೆ ಜೀವ ಪರಮಾತ್ಮನ ಅಂಶ ಅಂತ ಹೇಳ್ಕೊಂಡು ಬಂದ್ರಿ, ಆದ್ರೆ ನಾವು ಅದನ್ನ ಒಪ್ಪಂಗಿಲ್ಲ. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ ಅವನು. ಅನಂಶತ್ವಮಪಿ ಅಂದ್ರೆ ಜೀವನು ಪರಮಾತ್ಮನ ಅಂಶ ಅಲ್ಲ ಅನ್ಲಿಕ್ಕೆ ಅಭೇದವಾದಿನ್ಯ ಶ್ರುತಯ. ಜೀವನಿಗೆ ಪರಮಾತ್ಮನಿಗೆ ಅಭೇದವನ್ನ ಬೋಧ ಮಾಡತಕ್ಕಂತ ಶ್ರುತಿಗಳು ಹೇಳ್ತಾ ಇದ್ದಾವೆ. ತತ್ ಸೃಷ್ಟ ತದೇವಾನುಪ್ರಾವಿಶತ್. ತೈತ್ತರೀಯ ಉಪನಿಷತ್ನಲ್ಲಿ ಪರಮಾತ್ಮ ಈ ದೇಹಾದಿಗಳನ್ನ ಸೃಷ್ಟಿ ಮಾಡಿಬಿಟ್ಟ. ಎಲ್ಲಾ ದೇಹಗಳನ್ನು ಸೃಷ್ಟಿ ಮಾಡಿದ. ಅದು ಎಲ್ಲವೂ ಜಡವಾಗಿ ಬಿದ್ದುಬಿಟ್ಟು ಯಾವ ಕೆಲಸನ ಮಾಡ್ಲಿಲ್ಲ ಅವು. ಅವಾಗ ಅವನು ವಿಚಾರ ಮಾಡಿದ, ಇವು ಎಲ್ಲಾ ಜಡ ಆಗಿ ಬಿದ್ದುಬಿಟ್ಟಲ್ಲ, ಏನ್ ಕೆಲಸನ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಅವಳನ್ನೆಲ್ಲ ಸೃಷ್ಟಿ ಮಾಡಿ ತದೇವ ಅನುಪ್ರವಿಶತ್, ತಾನೇ ಅದರೊಳಗೆ ಜೀವ ರೂಪದಿಂದ ಪ್ರವೇಶ ಆಗಿಬಿಟ್ಟ. ಯಾರು? ಪರಮಾತ್ಮನೇ ಸಕಲ ಜೀವರಾಶಿಗಳಲ್ಲಿ ಜೀವರೂಪದಿಂದ ಪ್ರವೇಶ ಆದವನು ಯಾರು ಅಂತಂದ್ರೆ ಪರಮಾತ್ಮನೇ. ಮತ್ ಪರಮಾತ್ಮನೇ ಪ್ರವೇಶ ಆದಾನ ಅಂದ ಬಳಕ ಅಲ್ಲಿ ಜೀವ ಅನಿಸ್ಕೊಂಡವ್ರು ಯಾರು? ಪರಮಾತ್ಮನೇ ಅಲ್ಲ. ಮತ್ತ ಅಲ್ಲಿ ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಹೆಂಗ ಆಗ್ತೈತೆ ಅಲ್ಲಿ?
ಶ್ರುತಿನ ಹೇಳ್ತೈತಲ್ಲ, ತತ್ ಸೃಷ್ಟ ತದೇವಾನು ಪ್ರಾವಿಶತ್ ಅಂಥೇಳಿ ಶ್ರುತಿ ಹೇಳ್ತದ. ನಾ ಅನ್ಯತಃ ಅಸ್ತಿ ದ್ರಷ್ಟ, ನೋಡ್ರಿ ಇವನಿಗಿಂತಲೂ ಬೇರೆ ದ್ರಷ್ಟ ಇಲ್ಲ ಅಂತ ಹೇಳ್ತದ ಶ್ರುತಿ ಎನ್ನುವಂತಹದ್ದು. ಅಂದ್ರೆ ಪರಮಾತ್ಮನ ದ್ರಷ್ಟ ಅದಾನ, ಅವನು ಎಲ್ಲವನ್ನ ನೋಡ್ತಾ ಇದ್ದಾನೆ, ಅವನಿಗಿಂತಲೂ ಬಿಟ್ಟು ಮತ್ತೊಬ್ಬ ದ್ರಷ್ಟ ಇಲ್ಲವೇ ಇಲ್ಲ ಅಂತ ಹೇಳಿ ಶ್ರುತಿನೇ ಹೇಳ್ತಾ ಇರುವುದರಿಂದ ಇಲ್ಲಿ ದ್ರಷ್ಟ ಆಗಿರ್ತಕ್ಕಂಥವನು ಪರಮಾತ್ಮನೇ. ನಮ್ಮ ಶರೀರದೊಳಗ ಯಾವನು ಎಲ್ಲವನ್ನ ನೋಡ್ತಾ ಇದ್ದಾನೋ, ಎಲ್ಲವನ್ನ ಕೇಳ್ತಾ ಇದ್ದಾನೋ, ಎಲ್ಲಾ ವ್ಯವಹಾರ ಯಾರಿಂದ ನಡೆದಾವು? ಆತ್ಮನಿಂದಲೇ ನಡೆದಾವು. ಆತ್ಮನನ್ನ ಬಿಟ್ಟರೆ ಬೇರೆ ಮತ್ತೊಂದು ದ್ರಷ್ಟ ಇಲ್ಲ ಅಂತ ಹೇಳಿದ್ದರಿಂದ ಅಲ್ಲಿ ಜೀವ ಅನ್ನೋದು ಎಲ್ಲಿ ಬಂತು? ಈ ಜೀವ ಅಂದ್ರೆ ಇಲ್ಲಿ ಜೀವನಿಸ್ಕೊಂಡ ಪರಮಾತ್ಮನೇ ಅದಾನಲ್ಲ ಅಂತ. ಮೃತ್ಯೋಸ ಮೃತ್ಯುಮಾಪ್ನೋತಿ ಅಹನಾನೇವ ಪಶ್ಯತಿ, ಇಲ್ಲಿ ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದ್ತಾ ಇದ್ದಾನಂತೆ. ಯಾರು ಇಲ್ಲಿ ಭೇದವನ್ನ ನೋಡ್ತಾ ಇದ್ದಾರೋ, ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಅನ್ನುವಂತ ಭೇದವನ್ನ ಯಾವನು ಕಾಣ್ತಾ ಇದ್ದಾನೋ ಅವನು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದ್ತಾ ಇದ್ದಾನೆ. ಅಂದ್ರೆ ಯಾವಾಗ ನಿರಂತರವಾಗಿ ಆ ಯಾರು ಯಮನ ಪಾಶದಲ್ಲಿ, ಮೃತ್ಯುವಿನ ಪಾಶದಲ್ಲಿ ಬೀಳ್ತಾನೆ ಇರ್ತಾನಂತವನು. ಯಾರು ಭೇದವನ್ನು ನೋಡ್ತಕ್ಕಂಥವನು, ನಾನ್ ಬೇರೆ ಪರಮಾತ್ಮ ಬೇರೆ ಅಂತೇಳಿ ಹಿಂಗ ಯಾರು ಜೀವ ಪರಮಾತ್ಮರಲ್ಲಿ ಭೇದವನ್ನು ಎಣಿಸ್ತಾ ಇದ್ದಾರೋ ಅವ್ರು ಯಾವಾಗಲೂ ಮೃತ್ಯುವಿನ ಪಾಶದಲ್ಲಿ ಬೀಳ್ತಾನೆ ಇರ್ತಾರ ಅಂತ ಹಿಂಗ ಶ್ರುತಿನ ಹೇಳ್ತದ. ತತ್ವಮಸಿ, ಮತ್ತ ಆ ಪರಮಾತ್ಮನೇ ನೀನದಿ ಅಂತ ಹೇಳಿ ಇಲ್ಲಿ ತತ್ವಮಸಿ ಮಹಾವಾಕ್ಯವು ಕೂಡ ನಮಗ ಉಪದೇಶ ಅನ್ನುವಂತಾದ್ ಮಾಡ್ತಾ ಇದೆ. ತತ್ವಮಸಿ ಅಂದ್ರೆ ಇಲ್ಲಿ ನೀನು ಅಂದ್ರೆ ಯಾರು? ಜೀವ ಅಲ್ರಿ. ಜೀವ ತತ್ ಅಂದ್ರೆ ಪರಮಾತ್ಮನೇ, ಅಸಿ ಅಂದ್ರೆ ಇದ್ದಿ ಅಂತ. ಹೇ ಜೀವನೇ ನೀನು ಆ ಪರಮಾತ್ಮನೇ ಅದಿ ಅಂತ ಹೇಳಿ ಹಿಂಗ ತತ್ವಮಸಿ ಮಹಾವಾಕ್ಯ ಕೂಡ ನಮಗ ಉಪದೇಶ ಮಾಡ್ತದ. ಅಹಂ ಬ್ರಹ್ಮಾಸ್ಮಿ, ನೋಡು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರ್ತಕ್ಕಂತ ಮಹಾವಾಕ್ಯ. ನಾನು ಬ್ರಹ್ಮವೇ ಇದ್ದೇನೆ ಅಂತ ಹೇಳ್ತಾನ. ನಾನು ಬ್ರಹ್ಮ ಇದ್ದೆ ಅಂತ ಹೇಳವ ಯಾರು? ಜೀವ ಅಲ್ರಿ. ಇವಾಗ ಜೀವ ಬ್ರಹ್ಮನೇ ಆಗ್ಬಿಟ್ನಲ್ಲಿ. ಇವಾಗ ತತ್ವಮಸಿ ಅಂದ್ರೆ ನೀನೇ ಬ್ರಹ್ಮದಿ ಅಂತ ಶ್ರುತಿನೂ ಹೇಳ್ತು. ಅದನ್ನ ಕೇಳ್ಕೊಂಡಿವ ಏನಂದ? ಓ ಅಹಂ ಬ್ರಹ್ಮಾಸ್ಮಿ, ಓ ನಾನು ಜೀವನಲ್ಲ, ನಾನು ದೇಹವಲ್ಲ, ನಾನು ಇಂದ್ರಿಯವಲ್ಲ, ಅಂತಃಕರಣ ನಾನಲ್ಲ, ಇವೆಲ್ಲವನ್ನ ಸಾಕ್ಷಿಯಾಗಿ ಇದಿಟ್ಟರಿತಕ್ಕಂತ ಕೇವಲ ನಾನು ಬ್ರಹ್ಮವೇ ಇದ್ದೀನಿ ಅಂತ ಹೇಳಿ ಹೀಗೆ ಒಂದು ಶ್ರುತಿಯ ಮಹಾವಾಕ್ಯಗಳು ಕೂಡ. ತತ್ವಮಸಿ ಛಾಂದೋಗ್ಯೋಪನಿಷತ್ತು, ಅಹಂ ಬ್ರಹ್ಮಾಸ್ಮಿ ಬೃಹದಾರಣ್ಯಕೋಪನಿಷತ್ತು, ಇತ್ಯೇವಂ ಜಾತೀಯಕಾಹ ಅಂದ್ರೆ ಇಂಥ ಜಾತೀಯಕವಾಗಿರ್ತಕ್ಕಂಥ ಅನೇಕ ಶ್ರುತಿಗಳು ಇಲ್ಲಿ ಜೀವ ಪರಮಾತ್ಮನ ಅಂಶವಲ್ಲ. ಯಾಕಂದ್ರೆ ಇಲ್ಲಿ ಜೀವ ಅನಿಸ್ಕೊಂಡವನು ಪರಮಾತ್ಮನೇ. ಅಂಶ ಅಂದ್ರೆ ಮತ್ತೆ ಬೇರೆ ಆಯ್ತು. ಅಂಶಿ ಅಂದ್ರೆ ಮತ್ತೆ ಬೇರೆ ಹಾಕವು. ಅಂಶ ಅಂದ್ರೆ ಇಲ್ಲಿ ಒಂದು ಭಾಗಲಿ, ಈಗ ಬೆಂಕಿ ಕಿಡಿಗಳು ಹೊರಗೆ ಬಂದವನ್ ಬೇರೆ ಆಗ್ಬಿಟ್ಟವಲ್ರಿ. ಇವಾಗ ಆ ಬೆಂಕಿ ಎರಡಲ್ಲಿ ಎರಡು ದಾಹಕತ್ವದ ಪ್ರಕಾಶಕತ್ವದ ಇರ್ಲಿ, ಆದ್ರೆ ಬೆಂಕಿಗಳು ಹೆಂಗ ಬೇರೆ ಅದಾವಲ್ಲ, ಅಲ್ಲಿ ಅಂಶ ಭಾವ ಹೊಂತದ. ಆದ್ರೆ ಹಂಗ ಇಲ್ಲಿ ಜೀವ ಪರಮಾತ್ಮ ಈ ಬೇರೆ ಅಲ್ಲವೇ ಅಲ್ಲ. ಯಾಕಂದ್ರೆ ದೇಹದಲ್ಲಿ ಇರ್ತಕ್ಕಂಥವನು ಪರಮಾತ್ಮನೇ ಆಗಿದ್ದಾನೆ ಅಂತ ಇಷ್ಟೆಲ್ಲ ಶ್ರುತಿ ಪ್ರಮಾಣವನ್ನ ಕೊಟ್ಟು ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ನನು ಭೇದ ಅವಗಮಾಭ್ಯಾಂ ಅಂಶತ್ವಂ ಸಿದ್ಧತಿ ಇತ್ಯುಕ್ತಂ. ಅದರೊಳಗ ಇಲ್ಲಿ ಸಿದ್ಧಾಂತ ಏಕದಶಿ ಆ ಪೂರ್ವ ಪಕ್ಷಿಯನ್ನು ಕುರಿತು ಹೇಳ್ತಾ ಇದ್ದಾನೆ. ನೋಡಪ್ಪ, ಈ ಭೇದ ಮತ್ತು ಅಭೇದ ಅನ್ನುವಂತಹದ್ದು ಇವೆರಡೂ ನಮಗೂ ತಿಳಿದು ಬರ್ತಾ ಇದ್ದಾವಲ್ಲ. ಇಲ್ಲಿ ಅಭೇದವನ್ನು ಹೇಳ್ತಕ್ಕಂಥ ಶ್ರುತಿನ ಐತಿ, ಒಪ್ಕೊಳ್ತೇವೆ, ಅದನ್ನ ಇಲ್ಲ ನಂಗಿಲ್ಲ. ಇಲ್ಲಿ ಜೀವ ಬೇರೆ ಬ್ರಹ್ಮ ಬೇರೆ ಅನ್ನುವಂತ ಭೇದವನ್ನ ಹೇಳ್ತಕ್ಕಂತ ಶ್ರುತಿಗಳು ಕೂಡ ಅದಾವು, ಈಗ ನಮಗ್ ತಿಳಿದು ಬಂದದ. ಆದ್ರಿಂದ ಇಲ್ಲಿ ಅಂಶತ್ವ ಸಿದ್ಧ ಆಗ್ತೈತಲ್ಲ ಅಂತ ನಾ ಇದನ್ನ ಹೇಳಿಬಿಟ್ಟೇವಲ್ಲ ಈಗಾಗಲೇ ಅಂತ. ಯಾಕಂದ್ರೆ ಅಂಶತ್ವ ಇರುವುದರಿಂದಲೇ ಆ ಅಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಈ ವಿಧಿ ನಿಷೇಧಗಳು ಅಂಶಿಗೆ ಹೊಂದುವುದಿಲ್ಲ ಅಂತ ಇದ್ರ ಬಗ್ಗೆ ನಾವು ಸಮಾಧಾನ ಹೇಳ್ಬಿಟ್ಟಿದೆ. ಇವಾಗ ಅಂಶ ಅಂದ್ರೆ ಯಾರು? ಪರಮಾತ್ಮ. ಪರಮಾತ್ಮನಿಗೆ ವಿಧಿ ನಿಷೇಧಗಳಿಲ್ಲ. ಆದ್ರೆ ಅಂಶವಾಗಿರ್ತಕ್ಕಂಥ ಜೀವರುಗಳಿಗೆ ಮಾತ್ರ ಈ ವಿಧಿ ನಿಷೇಧಗಳು ಅದಾವು ಅಂತ ಹೇಳಿ ಅಂಶಕ್ಕೆ ಹೇಳಿದೆ ಹೊರತು ಅಂಶಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ನಾವು ಹೇಳಿಲ್ಲಲ್ಲ ಅಂತ ಹಿಂಗ ಇಲ್ಲಿ ಸಿದ್ಧಾಂತ ಏಕದೇಶ ಇದೆ. ಅಲ್ಲಿ ಆ ಪೂರ್ವ ಪಕ್ಷಿಯನ್ನ ಕುರಿತು ಪ್ರಶ್ನೆ ಮಾಡಿದರೆ
ಅವಾಗ ಅವನು ಅಂತ ಇದ್ದಾನೆ, ಸ್ಯಾದೇತದೇವಂ ಯದಿ ಉಭಾವಪಿ ಭೇದಾಭೇದೌ ಪ್ರತಿಪಿಪಾದ ಇಷಿತೌ ಸ್ಯಾತಾಂ ಅಭೇದ ಏವ ತು ಅತ್ರ ಪ್ರತಿಪಿಪಾದ ಇಷಿತಃ. ಇಲ್ಲಿ ಮತ್ತೆ ಏನ್ ಹೇಳಿದ್ರು ಅಂತಂದ್ರೆ, ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಹೌದಪ್ಪ ಇಲ್ಲಿ ಭೇದ ಮತ್ತು ಅಭೇದ ಅಂತ ಹೇಳ್ತಾ ಇದ್ದೀರಲ್ಲ, ಈ ಎರಡನ್ನೂ ಪ್ರತಿಪಾದನೆ ಮಾಡ್ಬೇಕಂದಿದ್ರ ಇದು ಹಿಂಗ ಆಗ್ತಿತ್ತದು. ಭೇದ ಭೇದ ಎರಡು ಅದಾವು ಅಂತ ಹೇಳಿ ಶ್ರುತಿ ಅನ್ನುವಂತಹದ್ದು ಅದು ಪ್ರತಿಪಾದನೆ ಮಾಡಕ್ ಹೊರಟಿಲ್ಲ. ಅದು ಹಂಗ ಪ್ರತಿಪಾದನೆ ಮಾಡ್ಬೇಕಂದಿದ್ರ ನೀವು ಹೇಳುದು ಸರಿ ಹೋಗ್ತಿತ್ತಿದು. ಆದ್ರೆ ಇಲ್ಲಿ ಅಭೇದ ಒಂದನ್ನೇ ಇಲ್ಲಿ ಶ್ರುತಿ ಅನ್ನುವಂತಹದ್ದು ಪ್ರತಿಪಾದನೆ ಮಾಡಕ್ ಹೊರಟದಲ್ಲ ಅಂತ ಪೂರ್ವ ಪಕ್ಷಿ ಕೇಳ್ತಾ ಇದ್ದಾನಲ್ಲಿ. ಶ್ರುತಿ ಅಭಿಪ್ರಾಯ ಏನದ ಅಂದ್ರೆ ಅಭೇದ, ಜೀವ ಬ್ರಹ್ಮರಲ್ಲಿ ಭೇದ ಅನ್ನುವಂತಹದ್ದು ಇಲ್ಲವೇ ಇಲ್ಲ, ಎಲ್ಲ ಜೀವ ಬ್ರಹ್ಮನ ಸ್ವರೂಪವೇ ಅದಾನ ಅಂತ ಹೇಳಿ ಹಿಂಗ ಅಭೇದವನ್ನ ಹೇಳಲಿಕ್ಕೇನೆ ಶ್ರುತಿ ಅಭಿಪ್ರಾಯ ಅನ್ನುವಂತಹದ್ದು. ಆದ್ರೆ ನೀವು ಹೇಳೋ ಪ್ರಕಾರ ಇಲ್ಲ, ಭೇದ ಉಂಟು ಅಭೇದ ಉಂಟು ಅಂತ ಹೇಳಿ ಹಿಂಗ ಎರಡನ್ನೂ ಭೇದ ಅಭೇದವನ್ನ ಹೇಳುವಂತ ಒಂದು ವಿಚಾರ ಶ್ರುತಿಗೆ ಇದ್ದಿದ್ರೆ ನೀವು ಹೇಳುದು ಸರಿ ಹೋಗ್ತದಲ್ಲಿ. ಅಂದ್ರೆ ಜೀವ ಅಂಶದಾನ, ಪರಮಾತ್ಮ ಅಂಶಿ ಅದಾನ, ಆದ್ದರಿಂದ ವಿಧಿ ನಿಷೇಧಗಳು ಜೀವನಿಗೆ ಹೇಳಲ್ಪಡ್ತಾ ಇದ್ದಾವೆ, ಪರಮಾತ್ಮನಿಗಿಲ್ಲ ಅನ್ನುವಂತ ವಿಚಾರ ಇದು ಯಾವಾಗ ಹೊಂದುಗಡೆ ಆಗ್ತದ ಅಂತಂದ್ರೆ ಜೀವ ಮತ್ತು ಬ್ರಹ್ಮ ಅನ್ನುವಂತಹದ್ದು ಇಲ್ಲಿ ಭೇದ ಅಭೇದ ಎರಡು ಒಪ್ಕೊಂಡ್ರ, ಭೇದ ಭೇದ ಎರಡು ಒಪ್ಕೊಂಡಾಗ ಮಾತ್ರ ಜೀವನಿಗೆ ವಿಧಿ ನಿಷೇಧಗಳು ಹೊಂದುಗಡೆ ಆಗ್ತಾ ಇದ್ದಾವೆ. ಆದ್ರೆ ಶ್ರುತಿಗಳ ಅಭಿಪ್ರಾಯ ಹಂಗಿಲ್ಲ. ಶ್ರುತಿಗಳೇನ್ ಹೇಳಕ್ ಹೊರಟವು, ಜೀವ ಬ್ರಹ್ಮರಿಗೆ ಅಭೇದವನ್ನೇ ಹೇಳ್ತಾ ಇದ್ದಾವಲ್ಲ ಅಂತ ಇಲ್ಲಿ ಪೂರ್ವ ಪಕ್ಷಿ ಹೊರಟಿದ್ದಾನ, ಅವನು ಹೇಳಿಕ್ ಹೊರಟಿದ್ದಾನೆ. ಯಾಕೆ ಅಂತಂದ್ರೆ ಅದಕ್ಕಂತ ಇದ್ದಾರವರು, ಬ್ರಹ್ಮಾತ್ಮ ಪ್ರತಿಪತ್ತೌ ಪುರುಷಾರ್ಥ ಸಿದ್ಧೇ ಸ್ವಭಾವ ಪ್ರಾಪ್ತಸ್ತು ಭೇದ ಅನುದ್ಯತೆ. ಇಲ್ಲಿ ಬ್ರಹ್ಮಾತ್ಮ ಪ್ರತಿಪತ್ತೌ, ಈ ಜೀವ ಮತ್ತು ಬ್ರಹ್ಮರು ಅಂತ ಏನದಾರಲ್ರಿ, ಅವರ ಒಂದು ಅಭೇದವನ್ನ ಅರ್ಥಕೊಂಡ್ರನೆ ನಮಗ ಮೋಕ್ಷ ರೂಪವಾಗಿರ್ತಕ್ಕಂತ ಪುರುಷಾರ್ಥ ಸಿದ್ಧಿ ಆಗ್ತದೆ. ನಾವು ಮೋಕ್ಷವನ್ನ ಹೊಂದಬೇಕು ಅಂತಂದ್ರೆ ಜೀವ ಬ್ರಹ್ಮ ಸ್ವರೂಪನೇ ಅದಾನ ಅಂತ. ಜೀವ ಬ್ರಹ್ಮನಿಗಿಂತ ಬೇರೆ ಅಲ್ಲ. ಜೀವ ಅದಕ್ಕೆ ಬ್ರಹ್ಮಾತ್ಮ ಭಾವ ಅಂತಂದ್ರೆ ಏನು, ಜೀವ ಬ್ರಹ್ಮರೂಪನೇ ಅದಾನೆ ಅಂತ ನಾವು ಅರ್ಥಕೊಂಡಾಗ ಮಾತ್ರ, ಆ ಜ್ಞಾನ ಮಾಡಿಕೊಂಡಾಗ ಮಾತ್ರ ನಮಗ ಮೋಕ್ಷ ಆಗ್ತದೆ. ಅದನ್ನ ಬಿಟ್ಟು ಇನ್ನು ಬೇರೆ ಏನ್ ಮಾಡಿದ್ರು ಕೂಡ ಮೋಕ್ಷ ಸಿದ್ಧಿ ಆಗುದಿಲ್ಲ. ಆದ್ದರಿಂದ ಇಲ್ಲಿ ಅದಕ್ಕಂದ್ರವರು ಸ್ವಭಾವಸ್ತು ಭೇದ ಅನುದ್ಯತೆ. ಸ್ವಭಾವಸ್ತು ಅಂತಂದ್ರೆ ಇಲ್ಲಿ ಸ್ವಾಭಾವಿಕವಾಗಿ ಪ್ರಾಪ್ತವಾಗಿರ್ತಕ್ಕಂಥ ಈ ಭೇದ ಅನ್ನುವಂತಹದ್ದನ್ನ ಇಲ್ಲಿ ಕೇವಲ ಅನುವಾದ ಮಾಡಿಕೊಂಡದ ಅಂತ. ಸ್ವಾಭಾವಿಕ ಬಂದಿರತಕ್ಕಂಥ ಈ ಭೇದ ಅನ್ನುವಂತಹದ್ದು ಏನೈತಲ್ಲ, ಇದು ಕೇವಲ ಅನುವಾದ ಮಾತ್ರವೇ ಹೊರತು ಇದು ಸಿದ್ಧವಾದಂತಹದ್ದು ಅಲ್ಲ ಅಂತ. ಭೇದ ಅನ್ನುವಂತಹದ್ದು ಅದಕ್ಕೆ ಮತ್ತೆ ಹೇಳ್ತಾ ಇದ್ದಾರೆ ಅವರು, ನಚ ನಿರವಯವಸ್ಯ ಬ್ರಹ್ಮಣಃ ಮುಖ್ಯೋ ಅಂಶಃ ಜೀವ ಇತಿ ಸಂಭವತಿ ಇತ್ಯುಕ್ತಂ. ಮತ್ತು ಇಲ್ಲಿ ಪೂರ್ವ ಪಕ್ಷ ಏನ್ ಹೇಳ್ತಾನಂತಂದ್ರೆ, ನಿರವಯವಸ್ಯ ಬ್ರಹ್ಮಣಃ, ಬ್ರಹ್ಮ ಹೇಗಿದ್ದಾನೆ ನಿರವಯವ, ಅವನು ಯಾವ ಅವಯವಗಳಿಲ್ಲ. ಯಾಕಂದ್ರೆ ಅವನು ಕೈ ಕಾ ಇಲ್ಲಿ ನ ನಿರವಯವಸ್ಯ ಬ್ರಹ್ಮಣಃ ಮುಖ್ಯ ಅಂಶಃ ಜೀವ ಸಂಭವತಿ ಇತ್ಯುಕ್ತಂ. ಇಲ್ಲಿ ನಿರವಯವನಾಗಿರ್ತಕ್ಕಂಥ ಬ್ರಹ್ಮನಿಗೆ ಜೀವನಾಗಿರ್ತಕ್ಕಂಥವನು ಮುಖ್ಯವಾಗಿ ಮುಖ್ಯವಾದ ಅಂಶ ಅಂತ ಹೇಳಿ ಸಂಭವಿಸುವುದಿಲ್ಲ ಅನ್ನುವುದನ್ನ ಈಗ ನೀವು ಹೇಳಿದಿರಿ. ಅದನ್ನ ನೀವೇ ಅದನ್ನ ತಿಳಿಸ್ಕೊಂಡು ಬಂದಿದ್ದೀರಿ, ಅದನ್ನ ನೀವೇ ಹೇಳ್ತಾ ಇದ್ದೀರಿ. ಬ್ರಹ್ಮ ನಿರ್ವಯವಾದ ಇಲ್ಲಿ ಜೀವ ಆ ಬ್ರಹ್ಮನ ಮುಖ್ಯವಾದ ಅಂಶ ಅನ್ನುವಂಥದ್ದು ಸಂಭವ ಆಗುದಿಲ್ಲ ಅಂತ ಹೇಳಿ ನೀವು ಹೇಳಿದ್ದೀರಿ. ಆದ್ದರಿಂದ ಇಲ್ಲಿ ಹೇಳ್ತಾನೆ, ಇಲ್ಲಿ ತಸ್ಮಾತ್ ಪರ ಏವ ಏಕಃ ಸರ್ವೇಷಾಂ ಭೂತಾನಾಂ ಅಂತರಾತ್ಮಾ
ಜೀವಭಾವೇನ ಅವಸ್ಥಿತಃ ಇತ್ಯತಃ ವಕ್ತವ್ಯ ಅನುಜ್ಞಾ ಪರಿಹಾರೋಪಪತ್ತಿಃ. ತಸ್ಮಾತ್ ಆದ್ದರಿಂದ ಪರ ಏವ ಏಕಃ ಸರ್ವೇಷಾಂ ಭೂತಾನಾಂ ಅಂತರಾತ್ಮ. ಇಲ್ಲಿ ಎಲ್ಲ ಭೂತಗಳ ಅಂತರಾತ್ಮನಾಗಿರ್ತಕ್ಕಂಥ ಪರಮಾತ್ಮನು ಒಬ್ಬನೇ. ಜೀವಭಾವೇನ ಅವಸ್ಥಿತ ಇತ್ಯತಃ ವಕ್ತವ್ಯ ಅನುಜ್ಞಾ ಪರಿಹಾರೋಪಪತ್ತಿಃ. ಅಂದ್ರೆ ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳಿದ ಅಂತಂದ್ರೆ, ಆ ಪರಮಾತ್ಮನು ಜೀವಭಾವದಿಂದ ಇದ್ದುಕೊಂಡಾನಲ್ಲ, ಅದಕ್ಕ ನೀವು ಸಂಭವವನ್ನ ಹೇಳಬೇಕು ಅಂತ. ಜೀವಭಾವದಿಂದ ಇದ್ದುಕೊಂಡಾನಲ್ಲ ಯಾರು ಪರಮಾತ್ಮನೇ ಇಲ್ಲಿ, ಅವನಿಗೆ ಒಂದು ವಿಧಿ ನಿಷೇಧಗಳ ಒಂದು ಸಾಧ್ಯತೆಯನ್ನ ಹೇಳಬೇಕಾಗ್ತದ ಅಂತ ಹೇಳಿ ಇದು ಪೂರ್ವ ಪಕ್ಷಿ. ಮತ್ತ ಅವನಿಗೆ ಹೇಳ್ದಂಗ ಆಕೈತಿ ಇವಾಗ. ಯಾರಿಗೆ? ಪರಮಾತ್ಮನಿಗೇನೆ. ಜೀವಭಾವದಿಂದ ಇರತಕ್ಕಂತ ಯಾವ ಪರಮಾತ್ಮದಾನಲ್ಲ, ಅವನಿಗೇನೆ ಅನುಜ್ಞಾ ಪರಿಹಾರಗಳು ಅಂದ್ರೆ ವಿಧಿ ನಿಷೇಧಗಳ ಒಂದು ಉಪಪತ್ತಿ ಅಂತಂದ್ರೆ ಒಂದು ಸಂಭವವನ್ನ ಸಾಧ್ಯತೆಯನ್ನ ಹೇಳ್ಬೇಕು ಅಂತಂದು ಈ ರೀತಿ ಆಕ್ಷೇಪ ಮಾಡಿದ್ರೆ ಅದಕ್ಕೆ ಸಿದ್ಧಾಂತ ಅನ್ನುವಂತಹದ್ದನ್ನ ಈಗ ಹೇಳ್ತಾ ಇದ್ದಾರೆ ಅವರು. ಸಿದ್ಧಾಂತ ಅನ್ನುವಂತಹದ್ದನ್ನ ಈಗ ಆಚಾರ್ಯರು ನಮಗ ತಿಳಿಸ್ತಾ ಇದ್ದಾರೆ. ಇಷ್ಟು ಪೂರ್ವ ಪಕ್ಷ ಎಲ್ಲ ಇಷ್ಟು ಈಗ ಸಿದ್ಧಾಂತ. ತಾಂಬ್ರೂಮಃ. ನಿನ್ನ ಪ್ರಶ್ನೆಗೆ ನಾವು ಉತ್ತರ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅನುಜ್ಞಾ ಪರಿಹಾರವು ದೇಹ ಸಂಬಂಧ ಜ್ಯೋತಿರಾದಿವತ್. ಈಗ ಸೂತ್ರಕ್ಕೆ ಬರ್ತಾ ಇದ್ದಾರೆ ಇವಾಗ. ಸೂತ್ರದ ಅರ್ಥ ಏನು ಅನ್ನೋದ್ರ ಬಗ್ಗೆ ಇವಾಗ ಅದನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಇಲ್ಲಿ. ದೇಹ ಸಂಬಂಧ ಜ್ಯೋತಿರಾದಿವತ್ ಅಂದ್ರೆ ದೇಹ ಸಂಬಂಧದಂತೆ ಜ್ಯೋತಿರಾದಿಗಳಂತೆ ಇಲ್ಲಿ ವಿಧಿ ನಿಷೇಧವು ಸಂಭವಿಸ್ತಾ ಇದ್ದಾವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ಋತೌ ಭಾರ್ಯಾಮುಪೇಯಾತ್ ಅಂದ್ರೆ ಅಲ್ಲಿ ಹೆಂಡತಿ ಋತುಮತಿಯಾದಾಗ ಅಲ್ಲಿ ಸೇರ್ಬೇಕು ಅನ್ನುವಂತಹದ್ದು ಇದು ಇತಿ ಅನುಜ್ಞಾ. ಇಲ್ಲಿ ಶ್ರುತಿ ಅನ್ನುವಂತಹದ್ದು ಇದು ಯಾವುದೋ ಒಂದು ವಿಧಿವಾಕ್ಯ ಅಂತ ತಿಳ್ಕೊಡ್ರಿ. ಅದು ಏನು ಸ್ಮೃತಿ ಐತು ಶ್ರುತಿ ಐತು ಗುರ್ತಿಲ್ಲದು. ಋತೌ ಭಾರ್ಯಾಮುಪೇಯಾತ್ ತನ್ನ ಪತ್ನಿಯನ್ನ ಋತುಮತಿಯಾದ ಸಮಯದಲ್ಲಿ ಸೇರ್ಬೇಕನ್ನುವಂತಹದ್ದು ಇದು ವಿಧಿವಾಕ್ಯ. ಇಲ್ಲಿ ನಿಷೇಧ ಏನ್ ಮಾಡ್ತದಂದ್ರೆ ಗುರುವಂಗಾನಾಂನ ಉಪಗಚ್ಚೇತ್ ಅಂದ್ರೆ ಗುರುಪತ್ನಿಯನ್ನ ಅಲ್ಲಿ ಸಮಾಗಮ ಮಾಡಬಾರದು ಅಂತ ಅದು ನಿಷೇಧ. ಅಂದ್ರೆ ಆಕೆ ಮಾತೃ ಸಮಾನವಾಗಿರ್ತಾ ಇದ್ದಾಳ, ಹೀಗಾಗಿ ಗುರುಪತ್ನಿಯನ್ನ ಸೇರಬಾರದು ಕೂಡಬಾರದು ಅನ್ನುವಂತಹದ್ದು ಇದು ನಿಷೇಧ ವಾಕ್ಯ. ಇದು ಪರಿಹಾರ ಅಂತ. ಪರಿಹಾರ ನಿಷೇಧ ಎರಡು ಒಂದರಿಲ್ಲಿ. ಇಲ್ಲಿ ಅನುಜ್ಞಾ ಅಂದ್ರೆ ವಿಧಿವಾಕ್ಯ ಇದ್ದಂಗ. ಇನ್ನೊಂದು ಅಗ್ನಿಶೋಮೀಯಂ ಪಶುಂ ಸಂಜ್ಞಾಪಯೇತ್. ಇಲ್ಲಿ ಇನ್ನೊಂದು ವಾಕ್ಯ ಏನ್ ಹೇಳ್ತದ ಅಂತಂದ್ರೆ ಆ ಅಗ್ನಿಶೋಮಿಯ ಪಶು ಅನ್ನುವಂತಹದ್ದನ್ನ ಆ ಒಂದು ಸಂದರ್ಭದಲ್ಲಿ ಅಗ್ನಿಶೋಮಿಯ ಅಲ್ಲಿ ಯಜ್ಞ ಮಾಡುವಂತ ಸಂದರ್ಭದೊಳಗ ಅಲ್ಲಿ ಪಶುವನ್ನ ಕೊಲ್ಲಬೇಕು ಅಂತ ಅಲ್ಲಿ ಒಂದು ವಿಧಿವಾಕ್ಯ ಅನ್ನುವಂತಹದ್ದು. ಆದ್ರೆ ಇನ್ನು ನಿಷೇಧ ವಾಕ್ಯ ಏನೈತಿ ಅಂತಂದ್ರೆ ನ ಹಿಂಸಾ ಸರ್ವಭೂತಾನಿ, ಯಾವ ಭೂತವನ್ನ ಹಿಂಸಾ ಮಾಡಬಾರದು ಅಂತ ಇನ್ನೊಂದು ನಿಷೇಧ ವಾಕ್ಯದ. ಯಾವ ಭೂತಗಳನ್ನು ನಿಷೇಧ ಮಾಡ್ಲಿಕ್ಕೆ ಹೋಗಬಾರದು ಅಂತ ಅಲ್ಲಿ ವಿಧಿವಾಕ್ಯ ಏನ್ ಹೇಳ್ತು? ಅಗ್ನಿಶೋಮಿಯ ಯಾಗದೊಳಗ ಪಶುವನ್ನ ಬಲಿ ಕೊಡಬೇಕು ಅಂತ ಒಂದು ಹೇಳಿದ್ರೆ, ಇನ್ನೊಂದು ನಿಷೇಧ ವಾಕ್ಯ ಏನ್ ಹೇಳ್ತದ? ಯಾವ ಭೂತಗಳನ್ನು ನೀ ಕೊಲ್ಲಿಕ್ಕೆ ಹೋಗಬಾರದು ಅಂತ ಮತ್ತು ನಿಷೇಧ ವಾಕ್ಯ. ಏವಂ ಲೋಕೆ ಅಪಿ ಮಿತ್ರಂ ಉಪಸೇವಿತವ್ಯಂ ಇತಿ ಅನುಜ್ಞಾ. ಇಲ್ಲಿ ಮಿತ್ರ ಅಂದ್ರ ಒಬ್ಬ ಸ್ನೇಹಿತನನ್ನ ನಾವೇನ್ ಮಾಡ್ಬೇಕು ಅಂತ ಉಪಮೀಯಾತ್, ಅವನ ಸಂಘವನ್ನ ಮಾಡ್ಬೇಕು ಅಂತ, ಅವನನ್ನ ನಾವು ಸೇರ್ಬೇಕು ಅಂತ. ಲೋಕದಲ್ಲಿ ನೋಡಪ್ಪ ಯಾವ ಸ್ನೇಹಿತದನ ಅವನ ಜೊತೆಗೂಡ್ಬೇಕು ಅಂತ ನಾವು. ಆದ್ರೆ ಶತ್ರು ಇರ್ತಾನಲ್ರ, ಶತ್ರುವಿನ ಜೊತೆಯಲ್ಲಿ ನಾವು ದೂರ ಇರಬೇಕು ಅಂತ. ಶತ್ರುವಿನ ಸಂಘವನ್ನು ಮಾಡಬಾರದಂತಾರ ಅವರು. ಶತ್ರು ಪರಿಹರ್ತವ್ಯ ಇತಿ ಪರಿಹಾರ. ಯಾಕ ಶತ್ರು ಮತ್ತೆ ಯಾವಾಗ ನಮ್ಮನ್ನು ವಿಷ ಕೊಲ್ತಾನೆ ಹೇಳಕ್ ಆಗೋದಿಲ್ಲ. ಯಾಕ ಅಪಾಯ ಅಂತ.
ಶತ್ರುವಿನ ಜೊತೆಯಲ್ಲಿ ನಾವು ಅವನು ಕಂಡ್ರೆ ದೂರ ಇರಬೇಕು ಅಂತ, ಅವನ ಸಂಘದಲ್ಲಿ ಇರಬಾರದು ಅಂತಾರ. ಶತ್ರು ಪರಿಹರ್ತವ್ಯ ಇತಿ ಪರಿಹಾರ. ಏವಂ ಪ್ರಕಾರವು ಅನುಜ್ಞಾ ಪರಿಹಾರವು. ಈ ಪ್ರಕಾರವಾಗಿ ಇಲ್ಲಿ ವಿಧಿ ನಿಷೇಧಗಳು ಲೋಕದಲ್ಲಿ ಇದಾವೆ ಅಂತ. ಏಕತ್ವೇ ಅಪಿ ಆತ್ಮನಃ ದೇಹ ಸಂಬಂಧಾತ್ ಸ್ಯಾತಾಂ. ಇಲ್ಲಿ ಆತ್ಮ ಒಬ್ಬನೇ ಆಗಿದ್ರೂ ಕೂಡ ಇಲ್ಲಿ ಒಂದು ದೇಹದ ಸಂಬಂಧ ಮೂಲಕವಾಗಿ ಇದು ಆಗಬಹುದು ಅಂತ. ಇಲ್ಲಿ ದೇಹದ ಸಂಬಂಧವನ್ನ ಇಟ್ಟುಕೊಂಡು ಈ ಅನುಜ್ಞಾ ಪರಿಹಾರಗಳು ಅಂದ್ರೆ ವಿಧಿ ನಿಷೇಧಗಳು ಒಬ್ಬನೇ ಆತ್ಮ ಅದಾನಂದ್ರೂ ಕೂಡ ಆ ಸಂಬಂಧ ಇಟ್ಟುಕೊಂಡು ನಾವು ಹೇಳಬಹುದು ಅಂತ ಇಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರು. ಇವಾಗ ಅದಕ್ಕೆ ಹೇಳ್ತಾ ಇದ್ದಾರೆ, ದೇಹೈಹಿ ಏಕತ್ವೇಪಿ ಆತ್ಮನಃ ದೇಹ ಸಂಬಂಧ ಸ್ಯಾತಾಂ. ಇದು ಇಷ್ಟ ಆಯ್ತು ಈಗ. ದೇಹೈಹಿ ಸಂಬಂಧ ದೇಹ ಸಂಬಂಧ, ದೇಹಗಳೊಂದಿಗೆ ಸಂಬಂಧ ಅದು ದೇಹ ಸಂಬಂಧ ಅಂತ. ದೇಹೈ ಅಂದ್ರೆ ದೇಹಗಳಿಂದ ಒಂದು ಏನು ಸಂಬಂಧವನ್ನು ಹೇಳ್ತೇವಲ್ಲ ಅದಕ್ಕೆ ದೇಹ ಸಂಬಂಧ ಅಂತ ಕರೀತಾ ಇದ್ದಾರೆ. ಕಹ ಪುನರ್ದೇಹ ಸಂಬಂಧ ಅಂದ್ರೆ ಆ ದೇಹ ಸಂಬಂಧ ಅನ್ನುವಂತಹದ್ದು ಯಾವುದು ಅಂತ ಇಲ್ಲಿ ಮತ್ತೆ ಒಂದು ಪ್ರಶ್ನೆ ಅನ್ನುವಂತಹದ್ದು ಬಂದ್ರೆ, ದೇಹಾದಿರಯಂ ಸಂಗಾತೋ ಅಹಮೇವ ಇತಿ ಆತ್ಮನೇ ವಿಪರೀತ ಪ್ರತ್ಯಯೋತ್ಪತ್ತಿ. ಅಂದ್ರೆ ಇಲ್ಲಿ ಜೀವನ ಆಗಿರ್ತಕ್ಕಂಥವನು ಏನ್ ಮಾಡಿದಾನೆ ಅಂತಂದ್ರೆ, ಈ ದೇಹವೇ ಮೊದಲಾಗಿರ್ತಕ್ಕಂಥ ಒಂದು ಸಮೂಹ ಅನ್ನುವಂತಹದ್ದಲ್ರಿ, ಅವುಗಳಲ್ಲಿ ನಾನು ಅನ್ನುವಂತ ಜ್ಞಾನವನ್ನು ಮಾಡ್ಕೊಂಡ್ಬಿಟ್ಟಾನ. ಅಂದ್ರೆ ವಿಪರೀತವಾಗಿರ್ತಕ್ಕಂಥ ಜ್ಞಾನ ಅಂತಿದು. ತಾನು ದೇಹವಲ್ಲದಿದ್ದರೂ ಕೂಡ ಅಂದ್ರೆ ಆ ದೇಹ ಸಂಬಂಧ ಯಾವುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇವಾಗ. ಆ ದೇಹವೇ ಮೊದಲಾದ ಸಂಗಾತ ಅಂದ್ರೆ ಏನು? ಸಮೂಹ ಅಂದ್ರೆ ಯಾವುದು ಇಲ್ಲಿ? ಅಂತಃಕರಣ ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಮತ್ತೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಇವೆಲ್ಲ ಅದಾವಲ್ರಿ. ಇವೆಲ್ಲ ಸಮೂಹ. ಇವುಗಳಲ್ಲಿ ಇವನು ನಾನೇ ಅಂತ ತನ್ನೊಳಗ ವಿಪರೀತವಾಗಿರ್ತಕ್ಕಂತ ಒಂದು ಜ್ಞಾನ ಉಳ್ಳವನಾಗಿದ್ದಾನೆ ಅಂತ ಆ ಸಂಬಂಧ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈ ಪ್ರಕಾರವಾಗಿ ಅದನ್ನ ಅಂದುಕೊಂಡು ಅವ ಏನು ಲೋಕದಲ್ಲಿ ಹೆಂಗ ವ್ಯವಹಾರ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ದೃಷ್ಟಾಚ ಸಾ ಸರ್ವ ಪ್ರಾಣಿನಾಂ ಅಹಂ ಗಚ್ಚಾಮಿ. ಲೋಕದಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಅಂತಂದ್ರೆ, ಆ ದೇಹಾದಿಗಳಲ್ಲಿ ಆತ್ಮಭಾವ ಉಳ್ಳವನಾಗಿ ಈಗ ನಾನು ಹೋಗುತ್ತೇನೆ. ಅಹಂ ಗಚ್ಚಾಮಿ ಅಂದ್ರೆ ನಾನು ಹೋಗುತ್ತೇನೆ. ಹೋಗುದು ಯಾವುದು? ಶರೀರ. ಕಾಲುಗಳು ನಡೀತಾ ಇರ್ತಾವಿಲ್ರಿ ಇವಾಗ. ಕಾಲುಗಳು ನಡೆದಾಗ ಶರೀರ ನಡೀತಾ ಇರ್ತದದು. ಆದ್ರೆ ಇವ ಏನಂತಾನ, ಓ ನಾನ್ ನಡೀತಾ ಇದ್ದೀನಿ ಅಂದ್ರೆ ಆ ಕರ್ಮೇಂದ್ರಿಯಗಳಲ್ಲಿ ಅಂದ್ರೆ ಏನು, ಪಾದಾದಿಗಳು ಗಮನ ಮಾಡ್ತಾ ಇದ್ರೆ ನಾನೇ ನಡೀತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಇವಾಗ. ದೇಹ ಚಲಿಸ್ತಾ ಇದ್ರೆ ನಾನೇ ನಡೀತಾ ಇದ್ದೀನಿ ಅಂತೇಳಿ ಹೇಳ್ತಾ ಇದ್ದಾನೆ. ಅಹಂ ಆಗಚ್ಚಾಮಿ, ನಾನು ಬರ್ತಾ ಇದ್ದೀನಿ. ನೋಡದ್ರಲ್ಲಿ ನಾನು ಅಂತ ನಿಲ್ರದ್ರಾಗ ಕರ್ಮೇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯಗಳಲ್ಲಿ ನಾನು ಅಂತಲ್ಲಿ ಪ್ರಯೋಗ ಮಾಡ್ತಾ ತಿಳ್ಕೊಂಡಿದ್ದಾನ. ಅಹಂ ಅಂದಹ, ನಾನು ಕುರುಡದೀನಿ ಅಂತ ಹೇಳ್ತಾನ. ಅಂದಹ ಅಂದ್ರೆ ಕುರುಡ. ನಾನು ನೋಡಂಗಿಲ್ಲ, ನಾನು ಕಣ್ಣು ಕಾಣಂಗಿಲ್ಲ, ನಾನು ಕುರುಡದೀನಿ ಅಂತ ಹೇಳ್ತಾನ. ಕಣ್ಣು ಕುರುಡದ, ಕಣ್ಣು ನೋಡ್ತಾ ಇಲ್ಲ. ಅದು ಇವ ಅನ್ನೋದೇನು? ನಾನೇ ಕುರುಡ. ಕಣ್ಣು ಕುರುಡದಾಗ ಯಾಕ ಅದ ತಾನಂತ ತಿಳ್ಕೊಂಡಾನ. ಇಲ್ಲಿ ಕಾಲ ತಾನಂತ ತಿಳ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನ, ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾನ. ಮತ್ ಕಣ್ಣ ತಾನಂತ ತಿಳ್ಕೊಂಡು ನಾನು ಅಂದಹ, ನಾನು ಅಹಂ ಅಂದಹ, ನಾನು ಕುರುಡದೀನಿ. ಅಹಂ ಅನಂದಹ, ನಾನು ಕುರುಡಲ್ಲಪ್ಪ, ನಾನು ಎಲ್ಲ ನೋಡ್ತೀನಿ ಅಂತ ಹೇಳ್ತಾನ. ನಾನು ಕುರುಡ ಅಲ್ಲ ಅಂತ, ನಾನು ಕುರುಡ ಅಂತ ಹೇಳ್ತಾನ, ನಾನು ಕುರುಡನಲ್ಲ ಅಂತ ಹೇಳ್ತಾ ಇದ್ದಾನ. ಹಾಗೆ ಮತ್ತೇನ್ ಹೇಳ್ತಾನ ನೋಡಿ. ಇದು ಯಾಕಂದ್ರೆ ಕಣ್ಣೇ ತಾನಂತ ತಿಳ್ಕೊಂಡು ಹಿಂಗೆಲ್ಲ ನಡೀತಾ ಇದಾವಂತೀವೆಲ್ಲ. ಅಹಂ ಮೂಢ, ನಾನು ಬಹಳ ಮೂಢದೀನಿ ಅಂತ ಹೇಳ್ತಾನ. ಮತ್ತೇನಂತಾನ, ಅಹಂ ಅಮೂಢ, ನಾನು ಮೂಢನಲ್ಲಪ್ಪ, ನಾ ಮೂರ್ಖನಲ್ಲ ಅಂತ ಹೇಳ್ತಾನ. ನಾನು ಬಹಳ ಬುದ್ಧಿವಂತದೀನಿ, ನಾನು ಮೂಢನಲ್ಲ, ನಾ ಮೂರ್ಖನಲ್ಲ ಅಂತೇಳಿ ಇತ್ಯೇವ ಮಾತ್ಮಿಕ ಅಂದ್ರೆ ಇವುಗಳಲ್ಲಿ
ಒಂದು ತಾದಾತ್ಮ್ಯವುಳ್ಳವನಾಗಿದ್ದಾನಂತ. ಜೀವನಿಗೆ ಇಷ್ಟೆಲ್ಲ ಅಧ್ಯಾಸ ಅನ್ನುವಂಥದ್ದು ಆಗೈತಿ ಅಂತ ಹೇಳ್ತಾರೆ ಇವಾಗ. ಇಲ್ಲಿ ಅವಿದ್ಯಾ ಮೂಲಕವಾಗಿ ದೇಹ ಇಂದ್ರಿಯಾದಿಗಳಲ್ಲಿ ಅಹಂಭಾವನೆ ಉಳ್ಳವನಾಗಿದ್ದಾನೆ ಅಂತ. ನಹಿ ಅಸ್ಯ ಸಮ್ಯಗ್ ದರ್ಶನಾತ್ ಅನ್ಯತ್ ನಿವಾರಕಂ ಅಸ್ತಿ. ನೋಡು, ಈ ಒಂದು ಏನು ತಪ್ಪು ತಿಳುವಳಿಕೆ ಆಗೈತಲ್ರಿ ನಮಗೆ ಇವಾಗ. ನಾನು ಹೋಗ್ತೀನಿ, ನಾನು ಬರ್ತೀನಿ, ನಾನು ಕುರುಡನಲ್ಲ, ನಾನು ಮೂಢನಲ್ಲ, ಇವೆಲ್ಲ ತಪ್ಪು ತಿಳುವಳಿಕೆಗಳು. ಇವೆಲ್ಲ ಅವಿದ್ಯಾ ಮೂಲಕವಾಗಿ ಬಂದದ. ಇದು ಹೋಗಬೇಕಪ್ಪ ಅಂತಂದ್ರೆ ಇದಕ್ಕೆ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನಾತ್. ಸಮ್ಯಕ್ ದರ್ಶನ ಅಂದ್ರೆ ಏನು? ಇಲ್ಲಿ ಅಭೇದ ಜ್ಞಾನ ಅಂತ. ಇಲ್ಲಿ ಈ ಅನಾತ್ಮ ವರ್ಗಗಳು ನಾನಲ್ಲ, ಇವೆಲ್ಲವೂ ದೃಶ್ಯದಾವು, ಇವೆಲ್ಲ ಅನಾತ್ಮದಾವು, ಇವೆಲ್ಲ ಜಡ ಅದಾವು. ಇವುಗಳನ್ನ ಅರಿತಕ್ಕಂತ ನಾನು ಚೇತನ ಪುರುಷ, ನಾನು ಕ್ಷೇತ್ರಜ್ಞ ನಾನದೀನಿ. ಕ್ಷೇತ್ರಜ್ಞ, ಶರೀರವನ್ನ ಅರಿತಕ್ಕಂತ ಕ್ಷೇತ್ರಜ್ಞ ನಾನದೀನಿ. ಕ್ಷೇತ್ರ ಬೇರೆ, ಶರೀರಾದಿಗಳು ಬೇರೆ. ಶರೀರವನ್ನು ಅರಿತಕ್ಕಂತ ಆತ್ಮ ಬೇರೆ ಎನ್ನುವಂತಹದ್ದೇ ಇಲ್ಲಿ ಸಮ್ಯಕ್ ದರ್ಶನ ಅಂತ. ಸಮ್ಯಕ್ ದರ್ಶನ ಇದನ್ನ ಬಿಟ್ರೆ ಬೇರೆ ಯಾವುದರಿಂದಲೂ ಇದನ್ನ ನಿರಾಕರಣೆ ಮಾಡಕ್ಕಾಗಂಗಿಲ್ಲ ಅಂತ. ಇಲ್ಲಿ ಅನಾತ್ಮರ್ಗಳು ನಾನಲ್ಲ ಅಂತ ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಇದಕ್ಕೆ ಸಮ್ಯಕ್ ದರ್ಶನವೇ ಬೇಕಂತಾರ. ಗುರು ಮತ್ತು ಶಾಸ್ತ್ರಗಳಿಂದ ಈ ದರ್ಶನವನ್ನ ನಾವು ಯಥಾರ್ಥವಾದ ಜೀವ ಬ್ರಹ್ಮರ ಏಕತ್ವ ಜ್ಞಾನವನ್ನ ನಾವು ಮಾಡ್ಕೊಳ್ಳೋದ್ ಬಿಟ್ರೆ ಬೇರೆ ಯಾವುದರಿಂದಲೂ ಇದನ್ನ ನಾವು ಕಳ್ಯಾಕ್ ಆಗೋದಿಲ್ಲ ಅಂತ. ಮತ್ತೆ ಎಲ್ಲಾ ಜೀವರಲ್ಲಿ ಕಂಡು ಬಂದೈತಿಲ್ರಿ ಇದು. ಇದನ್ನ ನಾವು ಪ್ರತಿಯೊಂದು ಜೀವರಾಶಿಗಳಲ್ಲಿ ಕಾಣ್ತಾ ಇದ್ದೀವಿ ಅಂತ. ಅದಕ್ಕ ಇಲ್ಲಿ ಹೇಳಿದ್ರು, ಪ್ರಾಕ್ತು ಸಮ್ಯಕ್ ದರ್ಶನಾತ್ ಪ್ರತತ ಏಷಾ ಭ್ರಾಂತಿ ಸರ್ವಜಂತುಷು. ಸರ್ವಜಂತುಷು ಅಂದ್ರೆ ಎಲ್ಲಾ ಜೀವಿಗಳಲ್ಲಿ ಅಂತ. ಈ ಸಮ್ಯಕ್ ದರ್ಶನ ಆಗೋದಕ್ಕಿಂತ ಪೂರ್ವದಲ್ಲಿ ಈ ಭ್ರಾಂತಿ ಎಲ್ಲರಲ್ಲಿ ಹಬ್ಬಿಬಿಟ್ಟೈತಿ ಅಂತಿದು. ನೋಡ್ರಿ, ಇಲ್ಲಿ ಪ್ರತಿಯೊಂದು ಜೀವರಾಶಿಗಳಲ್ಲಿ ಐತಿಲ್ರಿ ಇದೆಲ್ಲ. ಇದು ನಾನು ಹೋಗುದು, ನಾನು ಬರ್ತೀನಿ, ನಾನು ತಿನ್ನುತ್ತೀನಿ, ನಾನು ಮಲಗ್ತೀನಿ, ಮತ್ತಿದು ಎಲ್ಲಾ ಪ್ರಾಣಿಗಳಲ್ಲಿ ಈ ಅಂದ್ರೆ ಜೀವ ಬ್ರಹ್ಮರ ಏಕತ್ವ ಜ್ಞಾನ ಆಗೋದಕ್ಕಿಂತ ಮುಂಚೆ ಈ ಭ್ರಾಂತಿ ಅನ್ನುವಂತಹದ್ದು ಎಲ್ಲಾ ಪ್ರಾಣಿಗಳಲ್ಲಿ ಎಲ್ಲಾ ಕಾಲದಲ್ಲಿ ಇದು ಐತಿ ಅಂತಿದು. ನೋಡ್ತಿವಲ್ಲ ಪ್ರತ್ಯಕ್ಷವಾಗಿ ಇದೆಲ್ಲ ಸಕಲ ಪ್ರಾಣಿಗಳಲ್ಲಿ ಇದೇ ಭ್ರಾಂತಿ ಆಗೈತಲ್ರಿ. ನಾನು ಹೋಗ್ತೀನಿ, ನಾನು ಉಣ್ತೀನಿ, ನಾನು ಮಲಗ್ತೀನಿ, ನಾನು ಇದೇ ವ್ಯವಹಾರದೊಳಗೆ ನಾನು ಅಂತೇಳಿ ಈ ಭ್ರಾಂತಿಗಳನ್ನ ಮುಳುಗಿಬಿಟ್ಟೇವಲ್ರಿ ಇವಾಗ. ಮತ್ತ ಇದು ಹೋಗಬೇಕು ಅಂತಂದ್ರೆ ನಾವಿಲ್ಲಿ ಅವಿದ್ಯೆಯನ್ನ ಕಳ್ಕೊಳ್ಬೇಕು ಅಂತ, ನಮಗ ವಿದ್ಯೆ ಅನ್ನುವಂತಹದ್ದು ಪ್ರಾಪ್ತಿಯಾಗಬೇಕು ಅಂತ ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಅವರು. ತದೇವಂ ಅವಿದ್ಯಾ ನಿಮಿತ್ತ ದೇಹಾದಿ ಉಪಾಧಿ ಸಂಬಂಧ ಕೃತಾತ್ ವಿಶೇಷಾತ್ ಐಕ್ಯಾತ್ಮ ಅಭ್ಯುಪಗಮೇ ಅಪಿ ಅನುಜ್ಞಾ ಪರಿಹಾರೌ ಅವಕಲ್ಪೇತೆ. ತದೇವಂ ಅವಿದ್ಯಾ ನಿಮಿತ್ತ ದೇಹಾದ್ಯುಪಾಧಿ ಸಂಬಂಧಾತ್. ನೋಡಿ, ಇದು ಅವಿದ್ಯಾ ನಿಮಿತ್ತವಾಗಿ, ಅವಿದ್ಯೆ ಅಂದ್ರೆ ಅಜ್ಞಾನ, ಮರವಿ, ನಮಗೇನು ವಿಸ್ಮೃತಿ ಆಗೈತಲ್ರಿ, ಅದರ ನಿಮಿತ್ತದಿಂದ ಏನಾಗೈತಿ, ದೇಹಾದಿ ಉಪಾಧಿಗಳದಾವಲ್ರಿ, ಆ ದೇಹಾದಿ ಉಪಾಧಿಗಳ ಸಂಬಂಧದಿಂದ ಇಲ್ಲಿ ಕೃತಾತ್ ವಿಶೇಷಾತ್ ಐಕ್ಯಾತ್ಮ ಅಭ್ಯುಪಗಮೇ ಅಪಿ. ಇಲ್ಲಿ ಅವುಗಳಲ್ಲಿ ಐಕ್ಯತ್ವ ಅನ್ನುವಂತಹದ್ದು ಇದ್ರೂ ಕೂಡ ಇಲ್ಲಿ ಅವಿದ್ಯಾ ದೇಹಾದಿಗಳಲ್ಲಿ, ಅವಿದ್ಯೆ ನಿಮಿತ್ತವಾಗಿ ದೇಹಾದಿಗಳಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಸಂಬಂಧದಿಂದ ಇಲ್ಲಿ ಅನುಜ್ಞಾ ಪರಿಹಾರವು ಅವಕಲ್ಪೇತೆ ಅಂತ. ಇಲ್ಲಿ ವಿಧಿ ನಿಷೇಧಗಳು ಹೇಳಲ್ಪಡ್ತಾ ಇದ್ದಾವೆ ಅಂತ ಹೇಳ್ತಾರೆ. ಅವಿದ್ಯೆ ನಿಮಿತ್ತವಾಗಿರ್ತಕ್ಕಂಥ ಈ ದೇಹ ಮೊದಲಾಗಿರ್ತಕ್ಕಂಥ ಏನು ಉಪಾಧಿ ಅದಾವಲ್ಲ, ಅದ್ರ ಸಂಬಂಧವನ್ನ ಇಟ್ಟುಕೊಂಡು ಇಲ್ಲಿ ವಿಶೇಷವಾಗಿ ಐಕ್ಯಾತ್ಮವನ್ನ ನಾವು ಒಪ್ಪುದಿಲ್ಲ ಅನ್ನಂಗಿಲ್ಲ. ಜೀವ ಬ್ರಹ್ಮರಲ್ಲಿ ಐಕ್ಯತ್ವ ಅನ್ನುವಂಥದ್ದು ಸ್ವತಃ ಸಿದ್ಧ ಅದದು. ಆದ್ರೂ ಕೂಡ ಇಲ್ಲಿ ಈ ವಿಧಿ ನಿಷೇಧಗಳು ಹೊಂತಾ ಇದ್ದಾವೆ ಅಂತ. ದೇಹಾದಿ ಉಪಾಧಿನ ಇಟ್ಕೊಂಡು ಇಲ್ಲಿ ಜೀವ ನಾನು ಬ್ರಹ್ಮಕ್ಕಿಂತ ಬೇರೆ ಅಂತೇನು ತಿಳ್ಕೊಂಡಾನಲ್ಲ, ದೇಹವೇ ತಾನು ತಿಳ್ಕೊಂಡಾನಲ್ಲ, ಅದನ್ನ ಇಟ್ಕೊಂಡು ನಾವಿಲ್ಲಿ ವಿಶೇಷವಾಗಿ ಏನ್ ಮಾಡ್ತಾ ಇದ್ದೀವಿ, ಅನುಜ್ಞಾ ಪರಿಹಾರಗಳು ಅಂದ್ರೆ ಇಲ್ಲಿ ವಿಪರೀತ ಪ್ರತ್ಯಯ, ವಿಪರೀತ ಜ್ಞಾನ ಅನ್ನುವಂತಹದ್ದು, ನಮಗೆ ಭ್ರಾಂತಿ ಅಥವಾ ಅವಿದ್ಯ, ಇವೆಲ್ಲ ಪರ್ಯಾಯ ಶಬ್ದಗಳು ಅಂತ. ಯಾಕಂದ್ರೆ ಈ ಅವಿದ್ಯೆ ಅನ್ನುವಂಥದ್ದು ಈ ದೇಹ ಸಂಬಂಧಕ್ಕೆ ನಿಮಿತ್ತ ಕಾರಣ ಅದು ಏನದನ್ನೋದನ್ನ ಅಲ್ಲಿ ನಮಗ
ತಿಳಿಸ್ಕೊಟ್ಟಾರ, ಅದನ್ನ ಲಕ್ಷಿಸಿಕೊಟ್ಟಾರಂತ. ಅಂದ್ರೆ ಮಿಥ್ಯಾಜ್ಞಾನ ನಿಮಿತ್ತವೇ ಇಲ್ಲಿ ಸಶರೀರತ್ವ ಅಂತ. ಮಿಥ್ಯಾಜ್ಞಾನ ಕೂಡಿಕೊಂಡಿದ್ದನೇ ಇಲ್ಲಿ ಶರೀರ ಉಳ್ಳವನು ಅಂತ ಅಲ್ಲಿ ಅರ್ಥ ಅಂತಲ್ಲಿ. ಆದ್ದರಿಂದ ಇಷ್ಟು ವಿಚಾರವನ್ನ ಇಲ್ಲಿ ನಮಗ ಆಚಾರ್ಯರು ತಿಳಿಸ್ಕೊಂಡು ಬಂದರು. ಸಮ್ಯಕ್ ದರ್ಶಿನಸ್ತರ್ಹಿ ಅನುಜ್ಞಾ ಪರಿಹಾರ ಅನರ್ಥಕ್ಯಂ ಪ್ರಾಪ್ತಂ. ಇಲ್ಲಿ ಸಮ್ಯಕ್ ದರ್ಶಿನ ಅಂದ್ರೆ ಯಾವನು ಯಥಾರ್ಥ ಜ್ಞಾನ ಉಳ್ಳವನಾಗಿದ್ದಾನೋ, ಈಗ ಆಕ್ಷೇಪ ಮಾಡ್ತಾನ ಅವನು, ಒಬ್ಬ ಸಮ್ಯಕ್ ದರ್ಶಿ ಅದಾನ ಅಂದ್ರೆ ಬ್ರಹ್ಮಜ್ಞಾನಿ ಅದಾನ ಅಂತ ತಿಳ್ಕೊಡ್ರಿ ಇವಾಗ. ಮತ್ತ ಅವನಿಗೆ ವಿಧಿ ನಿಷೇಧಗಳು ವ್ಯರ್ಥ ಆಗ್ತಾ ಇದ್ದಾವಲ್ಲ ಅಂತ ಒಂದು ಆಕ್ಷೇಪ, ಪೂರ್ವ ಪಕ್ಷ ಆಕ್ಷೇಪ ಮಾಡ್ತಾ ಇದ್ದಾನ. ಬ್ರಹ್ಮಜ್ಞಾನಿ ಆತ್ಮಜ್ಞಾನ ಮಾಡ್ಕೊಂಡ್ಬಿಟ್ಟಾನ, ಸಮ್ಯಕ್ ದರ್ಶನ ಆಗಿ ಹೋಗ್ಬಿಟ್ಟದ, ಮತ್ತ ಅವನಿಗೆ ವಿಧಿ ನಿಷೇಧಗಳು ಇಲ್ಲೇನು, ಮತ್ತ ಅವೆಲ್ಲ ವ್ಯರ್ಥ ಆಗ್ತಾವಲ್ಲ, ವೇದ ಹೇಳಿದ್ದ ವಿಧಿ ನಿಷೇಧಗಳು ವ್ಯರ್ಥ ಆಗ್ತಾ ಇದ್ದಾವಲ್ಲ ಅಂತಂದ್ರೆ ಅದಕ್ಕ ಆಚಾರ್ಯರು ಇಲ್ಲಿ ಪರಿಹಾರವನ್ನ ಹೇಳ್ತಾ ಇದ್ದಾರೆ. ಅದಕ್ಕ ಅವರಂತ ಇದ್ದಾರೆ, ತಸ್ಯ ಕೃತಾರ್ಥತ್ವಾತ್ ನಿಯೋಜ್ಯತ್ವ ಅನುಪಪತ್ತೇಹೇ. ಅಂದ್ರೆ ಅವನು ಕೃತಾರ್ಥನಾಗ್ಬಿಟ್ಟಾನಂತ ಅವನು. ಯಾರು ಇಲ್ಲಿ ಸಮ್ಯಕ್ ದರ್ಶನ ಮಾಡಿಕೊಂಡಿರ್ತಕ್ಕಂತ ಯಾವ ಪುರುಷದಾನಲ್ಲ ಅವನು ಕೃತಾರ್ಥ. ಅದಕ್ಕ ಜ್ಞಾನಾಮೃತೇನ ತೃಪ್ತಸ್ಯ ಕೃತಕೃತ್ಯಸ್ಯ ಯೋಗಿನಃ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ ಅಸ್ತಿ ಚೇತ ನಸತತ್ವವಿತ್ ಅಂತ ಒಂದು ವಾಕ್ಯ ಬರ್ತದೊಂದು, ಒಂದು ಶ್ಲೋಕ ಬರ್ತದೆ. ಯಾವನು ಜ್ಞಾನವೆಂಬ ಅಮೃತವನ್ನ ಪಾನ ಮಾಡಿದಾನೋ ಅವನು ಕೃತಕೃತ್ಯನಾಗಿದ್ದಾನ ಅಂತ. ಅವನು ಮಾಡಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಇಲ್ಲ ಇನ್ನು ನಾನು ಅದನ್ನ ಮಾಡ್ಬೇಕು, ಇದನ್ನ ಜಪ ಮಾಡ್ಬೇಕು, ಯೋಗ ಮಾಡ್ಬೇಕು, ಇನ್ನು ಯಜ್ಞ ಮಾಡ್ಬೇಕು ಅಂತ ಏನಾದ್ರೂ ತಿಳ್ಕೊಂಡಾನಂದ್ರ ಅವಿನ್ನೂ ತತ್ವಜ್ಞಾನಿನೇ ಅಲ್ಲ ಅಂತ. ಆ ಬುದ್ಧಿ ಇನ್ನೂ ಅವನಿಗೆ ಐತಿ ಅಂತ, ಇನ್ನೂ ತತ್ವಜ್ಞಾನ ಆಗಿಲ್ಲ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಅವನು ನಿಯೋಜ್ಯ ಆಗುವುದಿಲ್ಲ ಅಂತ. ಅಂದ್ರೆ ವೇದ ಅನ್ನುವಂತಹದ್ದು ಅವನಿಗೆ ಏನು ಹೇಳಂಗಿಲ್ಲ. ಅವನು ವೇದ ಕಿಂಕರನಲ್ಲ, ವೇದ ಶಂಕರ ಅಂತ. ಅವನಿಗೆ ಯಾವುದೇ ವಿಧಿ ನಿಷೇಧಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವನು. ಆದ್ದರಿಂದ ಅವನು ನಿಯೋಜನ ಆಗಲಾರ. ಅಂದ್ರೆ ಇಂಥದ್ದನ್ನ ನೀ ಮಾಡು ಅಂತೇಳಿ ಅವನಿಗೆ ಅದು ಹೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆತ್ಮನಸ್ತು ಹೇಯೋಪಾದೇಯೋರ್ಹಿ ನಿಯೋಜ್ಯೋ ನಿಯೋಕ್ತವ್ಯ ಸ್ಯಾತ್. ಅಂದ್ರೆ ಎಲ್ಲಿ ತಗೊಳ್ದದ ಎಲ್ಲಿ ಬಿಡುದದ. ಹೇಯ ಅಂದ್ರೆ ಬಿಡ್ತಕ್ಕಂಥದ್ದು, ಉಪಾದೇಯ ಅಂದ್ರೆ ತೆಗೆದುಕೊಳ್ತಕ್ಕಂಥದ್ದು. ಬಿಡುವುದು ತಗೊಳ್ಳುದು ಇದು ಎಲ್ಲಿ ಅದೋ ಅಲ್ಲಿ ನಿಯೋಜ್ಯ ನಿಯೋಕ್ತವ್ಯ ಸ್ಯಾತ್. ಅಲ್ಲಿ ಅದನ್ನ ನಿಯೋಜಿಸುವುದಾಗಲಿ ಅಲ್ಲಿ ನಿಯೋಜನೆ ಮಾಡ್ತಕ್ಕಂಥದ್ದಾಗಲಿ ಅದು ನಡೀತದ ಅಂತ ಹೇಳ್ತಾ ಇದ್ದಾರೆ. ತಗೊಳ್ಳುದು ಮತ್ತು ಬಿಡ್ತಕ್ಕಂಥದ್ದು ಎಲ್ಲಿ ಐತೋ ಅವುಗಳಲ್ಲಿನೇ ಏನದ ಅಲ್ಲಿ ನಿಯೋಜ್ಯನು ಮತ್ತು ಅಲ್ಲಿ ತೊಡಗಿಸಿಕೊಳ್ಳಬಹುದು ಅಂತ. ನಿಯೋಜ್ಯ ನಿಯೋಕ್ತ ಅನ್ನುವಂತಹದ್ದು ಅಲ್ಲಿ ಹೊಂದ್ಗಡೆ ಆಗ್ತದಂತ. ಮತ್ತೆ ತನಗಿಂತ ಅತಿರಿಕ್ತವಾಗಿರ್ತಕ್ಕಂಥದ್ದು ಅಂದ್ರೆ ಬಿಡೋದಾಗ್ಲಿ ಅಥವಾ ತೆಗೆದುಕೊಳ್ಳೋದಾಗ್ಲಿ ಇದನ್ನ ಯಾವನು ಕಾಣದೇ ಇರ್ತಾ ಇದ್ದಾನೋ ಅವನಿಗೆ ನಾವು ಹೇಗೆ ಅಲ್ಲಿ ನಿಯುಕ್ತವನ್ನು ಮಾಡಕ್ ಬರ್ತದ? ಅಲ್ಲಿ ತನ್ನಲ್ಲಿ ತಾನು ನಿಯುಕ್ತನೂ ಕೂಡ ಆಗಂಗಿಲ್ಲ ಅಂತ ಅವನು. ಅಂದ್ರೆ ಆ ಮಹಾಪುರುಷ ಯಾರು ಕೃತಕೃತ್ಯನಾಗಿರ್ತಕ್ಕಂಥ ಪುರುಷ ಏನದಾನಲ್ಲ, ಆತ್ಮನಸ್ತು ಅತಿರಿಕ್ತಂ ಹೇಯಂ ಉಪಾದೇಯಂ ವಾ ವಸ್ತು ಅಪಶ್ಯನ್. ತನಗಿಂತಲೂ ಭಿನ್ನವಾಗಿ ಒಂದು ಬಿಡುವಂತಹದ್ದಾಗಲಿ ಅಥವಾ ತಗೊಳ್ತಕ್ಕಂಥದ್ದಾಗಲಿ ಒಂದು ವಸ್ತು ಅನ್ನುವಂಥದ್ದು ನಾವು ಕಾಣ್ತಾನೆ ಇಲ್ವಲ್ಲ. ವಸ್ತು ಅಪಶ್ಯನ್ ಅಂದ್ರೇನು? ಆ ವಸ್ತುವನ್ನ ನೋಡಿದ್ರಲ್ಲ, ಇದು ಈ ವಸ್ತು ಐತಪ್ಪ, ಇದನ್ನ ತಗೊಳ್ರಿದನ್, ಇದು ನಮಗೆ ಬೇಕು, ಇದು ಇದರಿಂದ ಪ್ರಯೋಜನ ಅದ ಅಂತ ಹೇಳಿ ಅಲ್ಲಿ ಉಪಾದೇಯ. ಇದು ಬೇಡಪ್ಪ, ಇದು ಬಿಡ್ತಕ್ಕಂಥ, ಇದು ಸರಿಯಲ್ಲಿದೆ, ಇದು ಕೆಟ್ಟದ್ದೈತೆ ಅಂತ ಹೇಳಿ ಅಲ್ಲಿ ಬಿಡೋದಾಗ್ಲಿ ಅಥವಾ ತಗೊಳ್ಳೋದಾಗ್ಲಿ ಇದು ಅಜ್ಞಾನ ವಸ್ತು ನಡೀತೈತಿ. ಇದು ಈಗ ಜ್ಞಾನಿ ಕೃತಕೃತ್ಯನಾಗಿದ್ದಾನ, ಅವನು ಯಾವ್ದು ಅದಕ್ಕೆ ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯುವ ಗತಿಯಾಶ್ರಮದಲ್ಲಿಲ್ಲ. ಇವುಗಳು ಜಡದೃಶ್ಯ ಮಿಥ್ಯೆ ಎಂಬುದಾಗಿ ಅಂತೇಳಿ ನಿಜಗಳು ಹೇಳ್ಕೊಂಬಂದಾರಲ್ರಿ. ಅವನಿಗೆ ಅಲ್ಲಿ ಹಿಡ್ಕೋಬೇಕಂದ್ರೆ ಮೋಹ ಉಳ್ಳಂತ ವಸ್ತು ನಾವು ಹಿಡ್ಕೋತೀವಿ. ಇದು ಬಹಳ ಮೋಹಿತವಾದ ವಸ್ತು ಅಪ್ಪ, ಇದು ನಮ್ಗೆ ಸುಖ ಕೊಡ್ತದ ಅಂತೇಳಿ ಅದನ್ನ ಹಿಡ್ಕೋತೀವಿ. ಇದು ನಮ್ಗೆ ದುಃಖ ಕೊಡ್ತೈತಿ, ಇದು ಬೇಡಪ್ಪ ಅಂತೇಳಿ ನಾವು ಬಿಡ್ತೀವಿ. ನೋಡಿ, ಈ ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ.
ಬಿಡ್ತಕ್ಕಂತ ಬಾಧಕ ವಸ್ತು ಅನ್ನುವಂಥದ್ದು ಜ್ಞಾನಿಗೆ ಯಾವುದೂ ಇಲ್ಲ ಅಂತ. ಅದಕ್ಕೆ ಇಲ್ಲಿ ಅದನ್ನೇ ಆಚಾರ್ಯ ಹೇಳ್ಕೊಂಡು ಬಂದ್ರು. ಆತ್ಮನಸ್ತು ಅತಿರಿಕ್ತಂ ಹೇಯಂ ಉಪಾದೇಯಂ ವಾ ವಸ್ತು ಅಪಶ್ಯನ್. ಅಲ್ಲಿ ಬಿಡುವ ಅಥವಾ ತೆಗೆದುಕೊಳ್ಳುವಂತ ವಸ್ತು ಆತ್ಮನ ಬಿಟ್ಟು ಮತ್ತೊಂದು ವಸ್ತು ಅನ್ನುವಂತಹದ್ದು ಅಲ್ಲಿ ಇಲ್ಲದೆ ಇರುವುದರಿಂದ ಅಲ್ಲಿ ಹೇಗೆ ಅವನು ನಿಯೋಜಿತನಾಗ್ತಾ ಇದ್ದಾನೆ ಅಂತ. ನಚ ಆತ್ಮನ್ನೇವ ನಿಯೋಜ್ಯ ಸ್ಯಾತ್. ಮತ್ತು ತಾನು ತನ್ನಲ್ಲಿಯೇ ನಿಯೋಜ್ಯ ಉಳ್ಳವನಾಗ್ತಾನೇನು ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಶರೀರ ವ್ಯತಿರೇಕ ದರ್ಶಿನ ಏವ ನಿಯೋಜ್ಯತ್ವ ಇತಿ ಚೇತ್. ಅಂದ್ರೆ ಇಲ್ಲಿ ಮತ್ತೇನು ಪ್ರಶ್ನೆ ಮಾಡಿದ್ರು ಅಂತಂದ್ರೆ, ಇಲ್ಲಿ ಶರೀರ ವ್ಯತಿರಿಕ್ತನಾಗಿರ್ತಕ್ಕಂಥ ಆತ್ಮನನ್ನ ಕಂಡವನೇ ಅಲ್ಲೋ ಇಲ್ಲಿ ನಿಯೋಜ್ಯ ಅಂತ ಹೇಳಬೇಕಾಗಿತ್ತು ಅಂತಂದ್ರೆ, ಶರೀರ ವ್ಯತಿರಿಕ್ತನಾಗಿರ್ತಕ್ಕಂಥ ಆತ್ಮನ ಯಾವನ್ ಕಂಡಾನಲ್ಲ ಅವನೇ ಇಲ್ಲಿ ನಿಯೋಜ್ಯ ಅಂತ ಹೇಳಿ ಆಗ್ಬಹುದಲ್ಲ ಅಂತಂದ್ರೆ, ಅದಕ್ಕ ಅವರು ಪರಿಹಾರ ಅನ್ನುವಂತಹದ್ದನ್ನ ಕೊಡ್ತಾ ಇದ್ದಾರೆ. ತಥಾಪಿ ವ್ಯೋಮಾದಿವತ್ ದೇಹಾದಿ ಅಸಂಹತ್ವಂ ಅಪಶ್ಯತ ಏವ ಆತ್ಮನೋ ನಿಯೋಜ್ಯತ್ವ ಅಭಿಮಾನಿನಃ. ತಥಾಪಿ ಅಂದ್ರೆ ಇಲ್ಲಿ ಆದಾಗ್ಯೂ ಅಂತ. ಇಲ್ಲಿ ಈ ದೇಹದೊಂದಿಗೆ ಯಾವಾತನು ಅಂದ್ರೆ ನಾನು ಇವುಗಳಿಂದ ಕೂಡ್ಕೊಂಡಿದ್ದೀನಿ ಅನ್ನುವಂತ ಅಭಿಮಾನ ಅನ್ನುವಂತದ್ದು ಇರ್ತದಲ್ರಿ ಇವಾಗ. ಈಗ ಶರೀರಕ್ಕಿಂತಲೂ ಬೇರೆಯಾಗಿ ಆತ್ಮ ಅದಾನ ಅನ್ನುವಂತ ತಿಳುವಳಿಕೆ ಉಳ್ಳವನೇ ಇಲ್ಲಿ ನಿಯೋಜ್ಯ ಅನ್ನುವಂತದ್ದೇನೋ ಸರಿ. ಶರೀರಕ್ಕಿಂತಲೂ ಬೇರೆಯಾಗಿ ಆತ್ಮನಿದ್ದಾನೆ ಅನ್ನುವಂತ ಏನ್ ತಿಳುವಳಿಕೆ ಐತಲ್ಲ ಅವನಿಲ್ಲಿ ನಿಯೋಜ್ಯನಕ ಸರಿ. ಆದ್ರೂ ಇಲ್ಲಿ ಆಕಾಶಾದಿಗಳಿದಾವಲ್ರಿ, ಆಕಾಶಾದಿಗಳಂತೆ ತಾನು ದೇಹದೊಡನೆ ಕೂಡಿಕೊಂಡವನಲ್ಲ ಅಂತ. ಹಿಂಗ್ಯಾವನು ಅರ್ಥಕೊಂಡಿದ್ದಾನೋ ಅವನೇ ಇಲ್ಲಿ ನಿಯೋಜ್ಯನೆನ್ನುವಂತ ಅಭಿಮಾನ ಅನ್ನುವಂಥದ್ದು ಇರ್ತದ ಅಂತ. ನಾನು ಆಕಾಶಾದಿಗಳೊಂದಿಗೆ ನಾನು ಕೂಡಿಕೊಂಡಿರ್ತಕ್ಕಂಥವನು ಅಲ್ಲ ಅಂತ ಹೇಳಿ ಹಿಂಗ ಅವ ತಿಳ್ಕೊಂಡೇ ಇಲ್ಲ. ಆಕಾಶಾದಿಗಳಂತೆ ನಾನು ದೇಹಾದಿಗಳ ಜೊತೆಯಲ್ಲಿ ನಾನು ಕೂಡಿಕೊಂಡವನು ಅಲ್ಲ ಅಂತ ಹೇಳಿ ಹಿಂಗ್ ಯಾವ ತಿಳ್ಕೊಂಡಿಲ್ವಲ್ಲ ಅವನಿಗೆ ತಾನು ನಿಯೋಜ್ಯ ಅಂದ್ರೆ ಏನು, ಆ ವೇದಗಳು ಏನು ವಿಧಿಸ್ತಾ ಇದ್ದಾವಲ್ಲ ಅದನ್ನ ನಾನು ಮಾಡ್ತಕ್ಕಂಥವನು ಅನ್ನುವಂತ ಒಂದು ಅಭಿಮಾನ ಅನ್ನುವಂತದ್ದು ಇರ್ತದ ಅಂತ. ಮತ್ತಿನ್ನ ದೇಹದೊಡನೆ ತಾನು ಕೂಡ್ಕೊಂಡಿದ್ದೀನಿ ಅಂತ ಇಂಥ ಅರಿವಿಲ್ಲದೆ ಇರ್ತಕ್ಕಂಥ ಯಾವನಿಗೂ ಕೂಡ ಇಲ್ಲಿ ಆ ನಿಯೋಗ ಅನ್ನುವಂಥದ್ದು ಕಂಡಿಲ್ಲ ಅಂತ ಹೇಳಿ ಅದನ್ನ ಆಚಾರ್ಯ ಹೇಳ್ಕೊಂಡು ಬಂದ್ರಿ ಇಲ್ಲಿ. ಅದಕ್ಕ ನಚ ನಹಿ ದೇಹಾದ್ಯ ಆಯ್ತು ನಹಿ ದೇಹಾದ್ಯ ಸಂವೃತ ತತ್ವದರ್ಶಿನ ಕಶಚಿತಪಿ ನಿಯೋಗ ದೃಷ್ಟ ಕಿಮುತ ಐಕ್ಯಾತ್ಮದರ್ಶಿನ. ಇನ್ನು ಐಕ್ಯಾತ್ಮದರ್ಶಿಗೆ ಐಕ್ಯಾತ್ಮ ಜೀವ ಬ್ರಹ್ಮರ ಏಕತ್ವವನ್ನ ಕಂಡುಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಇಲ್ಲಿ ನಿಯೋಜ್ಯ ಅಥವಾ ನಿಯುಕ್ತ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ನಚ ನಿಯೋಗ ಅಭಾವಾತ್ ಸಮ್ಯಕ್ ದರ್ಶಿನಃ ಯಥೇಚ್ಛೇಷ್ಟಾ ಪ್ರಸಂಗ. ಇಲ್ಲಿ ಅವನಿಗೆ ಯಾವುದೇ ಒಂದು ನಿಯೋಗ ಅಂದ್ರೆ ಏನು, ಇಂತಹದ್ದನ್ನ ಮಾಡು ಅಂತ ಅಥವಾ ಇಂಥನ್ನ ಮಾಡಬೇಡ ಅನ್ನುವಂತ ಇಲ್ಲಿ ವಿಧಿ ನಿಷೇಧಗಳು ಇಲ್ಲದೆ ಹೋಗ್ಬಿಟ್ರೆ ಮತ್ತ ಅವನು ಯಥೇಷ್ಟ ಆಚರಣೆ ಉಳ್ಳವನಾಗಬಹುದಲ್ಲ. ಅವ್ ಮಾಡಿದ್ದೇ ಸರಿ ಅಂತ ಹೇಳಿ ಹಿಂಗ್ ಮಾಡಬಾರದು ಕೂಡ ಪಾಪ ಕರ್ಮಗಳನ್ನು ಕೂಡ ಮಾಡಿಬಿಡುವುದಲ್ಲ ಯೋಗೀಶ್ವರ ಅಂತ ಹೇಳಿ ಹಿಂಗ್ ಒಂದು ಪ್ರಶ್ನೆ ಅನ್ನುವಂಥದ್ದು ಬರ್ತತಿ ಇವಾಗ. ಅವ್ನಿಗೆ ಯಾವ ವಿಧಿ ನಿಷೇಧ ಸಮ್ಯಕ್ ದರ್ಶನ ಒಬ್ಬ ತತ್ವಜ್ಞಾನಿ ಯಾವ ವಿಧಿ ನಿಷೇಧ ಇಲ್ಲ ಅಂತಂದ್ ಬಳಕ ಮತ್ತ ಪಾಪಕರ್ಮವನ್ನು ಕೂಡ ಮಾಡಿಬಿಡ್ಬೋದಲ್ಲ ಅಂತಂದ್ರೆ ಅದಕ್ಕಂತಾರ ಅವರು ಸರ್ವತ್ರ ಅಭಿಮಾನಸ್ಯೈವ ಪ್ರವರ್ತಕತ್ವಾತ್. ಯಾವನು ದೇಹಾದಿಗಳಲ್ಲಿ ಅಭಿಮಾನ ಉಳ್ಳವನದಾನ, ಪ್ರಪಂಚ ವಿಷಯಗಳಲ್ಲಿ ಅಭಿಮಾನ ಉಳ್ಳವನದಾನ, ಅಂಥವನು ಮಾಡಬಹುದು ಪಾಪಕರ್ಮಗಳನ್ನ. ಆದ್ರೆ ಅಭಿಮಾನ ಅಭಾವಾಚ್ಯ ತತ್ವಜ್ಞಾನಿಗೆ ಶರೀರ ಅಭಿಮಾನವೂ ಇಲ್ಲ, ವಿಷಯಗಳಲ್ಲಿ ಅಭಿಮಾನವೂ ಇಲ್ಲ, ಮತ್ತ ಅವ ಯಾಕೆ ಮಾಡಕ್ ಹೋಗ್ತಾನವನು? ಅವನು ಯಥೇಚ್ಛ ಆಚರಣೆ ಉಳ್ಳವನಾಗಂಗಿಲ್ಲ ಅಂತ, ಅವನು ಪಾಪಾಚರಣೆ ಮಾಡಕ್ ಹೋಗಂಗಿಲ್ಲ ಅಂತ ಹೇಳ್ತಾರೆ. ತಸ್ಮಾತ್ ದೇಹ ಸಂಬಂಧಾದೇವ ಅನುಜ್ಞಾ ಪರಿಹಾರವು. ಆದ್ರಿಂದ ಇಲ್ಲಿ ದೇಹ ಸಂಬಂಧವನ್ನೇ ಇಟ್ಟುಕೊಂಡು ವಿಧಿ ನಿಷೇಧವನ್ನ ಹೇಳಬೇಕೇ ಹೊರತು ಇಲ್ಲಿ ನಿಜವಾಗಿ ವಿಚಾರ ಮಾಡಿ ನೋಡಿದ್ರೆ
ಪರಮಾತ್ಮನಿಗೆ ಯಾವುದೇ ವಿಧಿ ನಿಷೇಧಗಳಿಲ್ಲ. ಇದು ಕೇವಲ ಜೀವನನ್ನ ಇಟ್ಟುಕೊಂಡೇ ನಾವು ವಿಧಿ ನಿಷೇಧವನ್ನ ಇಲ್ಲಿ ಹೇಳ್ತಾ ಇದ್ದೀವಿ ಅಂತ ಹೇಳಿ ಆಚಾರ್ಯರು ಇಷ್ಟು ವಿಷಯವನ್ನ ನಮಗೆ ತಿಳಿಸ್ಕೊಂಡು ಬಂದರು. ಇನ್ನು ಇದ್ರ ಬಗ್ಗೆ ಇನ್ನೂ ಪರಿಹಾರ ಅನೇಕ ಪ್ರಶ್ನೆಗಳನ್ನ ಮಾಡ್ತಾರೆ ಮತ್ತೆ ಪೂರ್ವಪಕ್ಷಿ. ಅದಕ್ಕಿನ್ನೂ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಮತ್ತೆ ಮುಂದಿನ ಭಾಷ್ಯದಲ್ಲಿ ನೋಡೋಣ. ಮತ್ತೆ ಆಮೇಲೆ ನೋಡೋಣ.